ಅಜಾ ಭೂತಶಾಸ್ತ್ರ ವೇದಿಕೆಯಿಂದ ಮತ್ತೊಮ್ಮೆ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ವಿಜ್ಞಾನ ಮತ್ತು ಜ್ಯೋತಿಷ್ಯ ಇವೆರಡರ ನಡುವೆ ಇರುವಂತ ಸಂಬಂಧ ಅಥವಾ ವೈಜ್ಞಾನಿಕವಾಗಿ ನೋಡಿದ್ರೆ ಏನು, ಜ್ಯೋತಿಷ್ಯವಾಗಿ ನೋಡಿದ್ರೆ ಏನು, ಎಸ್ಪೆಷಲಿ ಯಾವ್ದ್ರ ಬಗ್ಗೆ ಅಂದ್ರೆ ಇಲ್ಲಿ ಬರ್ತಿದೆ ನೋಡಿ, ರಾಹು ಮತ್ತು ಕೇತು ಅವು ಗ್ರಹಗಳೇ. ಹಾಗೆ ಗ್ರಹಣ ಇನ್ನೇನ್ ಬರ್ತಿದೆ, ನಾಡಿದ್ದು ಗ್ರಹಣ ನಮಗೆ. ಸೊ ಗ್ರಹಣ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ನಾವು ಹೇಳ್ತೀವಿ ಗ್ರಹಣಕ್ಕೆ ಕಾರಣ ಯಾರು ಅಂದ್ರೆ ರಾಹು ಮತ್ತು ಕೇತು ಅಂತ. ಸೊ ಅದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆ ವಿಷಯವಾಗಿ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಮಧ್ಯೆ ನಂದೀಶ್ ಅವರು ಇದ್ದಾರೆ. ನಂದೀಶ್ ಅವರಿಗೆ ಸ್ವಾಗತ. ನಿಮಗೂ ಕೂಡ ಅಜಾ ಭೌತಶಾಸ್ತ್ರ ವೇದಿಕೆ ಮೈಸೂರು ಇದರ ಮುಖ್ಯಸ್ಥರಾದಂತ ಕಾರ್ತಿಕ್ ಸರ್ಗೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶುರು ಮಾಡೋಣ. ಖಂಡಿತ ಸರ್. ಸೊ ಮೊದಲನೇದಾಗಿ ರಾಹು ಕೇತು ಇದು ಯಾರು? ರಾಹು ಕೇತು ಯಾರು ಅಂತ ನೋಡಿದ್ರೆ ನಾವು ಪುರಾಣದ ಕಥೆಯನ್ನ ಮೊದಲು ಮೆಲ್ಕು ಹಾಕ್ಬೇಕಾಗತ್ತೆ. ಈಗ ನಮಗೆ ಗೊತ್ತಿರೋ ಪ್ರಕಾರ ಸಮುದ್ರ ಮಂಥನ ನಡೀತಾ ಇರತ್ತೆ. ರಾಕ್ಷಸರು ಮತ್ತೆ ದೇವತೆಗಳು ಒಂದು ಪರ್ವತಕ್ಕೆ ಹಾವನ್ನ ಕಟ್ಟಿ, ದೊಡ್ಡ ಹಾವನ್ನ ಕಟ್ಟಿ ಮಂಥನ ಮಾಡ್ತಿರ್ತಾರೆ. ವಿಷ ಆದ್ಮೇಲೆ ಅಮೃತ ಬರುತ್ತೆ. ಆದ್ರೆ ಅಮೃತವು ಈ ರಾಕ್ಷಸರಿಗೆ ಸಿಗಬಾರದು ಅಂತ ಹೇಳಿ ಪ್ಲಾನ್ ನ ಮಾಡ್ಕೊಂಡು ದೇವತೆಗಳೆಲ್ಲ, ಅಂದ್ರೆ ಈ ಭಗವಂತ ವಿಷ್ಣು ಒಂದು ಮೋಹಿನಿ ರೂಪವನ್ನ ತಾಳಿ ದೇವತೆಗಳನ್ನೆಲ್ಲ ಸಾಲಾಗಿ ಕೂರಿಸಿ ಅವ್ರಿಗೆ ಮಾತ್ರ ಅಮೃತವನ್ನ ಕೊಡ್ತಾ ಇರ್ತಾರೆ. ಈ ಸಂಚು ಗೊತ್ತಾಗಿ ಒಬ್ಬ ರಾಕ್ಷಸ ಅವನು ಬಂದು ದೇವತೆಗಳ ಸಾಲಲ್ಲಿ ಅವನು ಕೂಡ ವೇಷ ಮಾಡಿಸ್ಕೊಂಡು ಬಂದು ಕೂತ್ಕೋತಾನೆ. ಅವನಿಗೂ ಅಮೃತ ಸಿಕ್ಬಿಡತ್ತೆ, ಕುಡ್ದು ಬಿಡ್ತಾನೆ. ಬಟ್ ವಿಷ್ಣು ಸುದರ್ಶನ ಚಕ್ರದಿಂದ ಅದು ಗೊತ್ತಾಗ್ಬಿಟ್ಟು ವಿಷ್ಣು ಸುದರ್ಶನ ಚಕ್ರದಿಂದ ತಲೆಯನ್ನ ಕಟ್ ಮಾಡ್ಬರ್ತಾನೆ. ಆ ಅಮೃತ ಒಳಗೋಗಿ ಸೇರ್ಕೊಳಕ್ಕೂ ಮುಂಚೆ ಕತ್ತತ್ರ ಇರ್ಬೇಕಾದ್ರೆ ಕತ್ತರಿಸ್ತಾರೆ. ಈ ಕತ್ತರಿಸಿದಾಗ ರುಂಡ ಮುಂಡ ಬೇರೆ ಆಗುತ್ತೆ. ರುಂಡ ಮಾತ್ರ ಇರುವಂತದ್ದು, ತಲೆ ಮಾತ್ರ ಇರುವಂತದನ್ನ ರಾಹು ಅಂತ ಕರೆದು, ತಲೆ ಇಲ್ಲದೆ ಬರೀ ದೇಹ ಇರುತ್ತಲ್ಲ ಅದನ್ನ ಕೇತು ಅಂತ ಕರೆದು. ಇದು ಪುರಾಣಗಳಲ್ಲಿ ಬರುವಂತಹ ರಾಹು ಮತ್ತು ಕೇತುವಿನ ಕಥೆ. ಬಟ್ ಜ್ಯೋತಿಷ್ಯದಲ್ಲೂ ಕೂಡ ರಾಹು ಕೇತುಗಳು ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಆ ಹೆಸರುಗಳನ್ನ ಇಲ್ಲೂ ನಾವು ಕೊಟ್ಕೊಂಡಿದ್ದೀವಿ. ಅದೇ ಹೆಸರುಗಳನ್ನ ನಾವು ಇಲ್ಲೂ ಕೂಡ ಕೊಡ್ತೀವಿ. ಅಂದ್ರೆ ರಾಹು ಕೇತುಗಳನ್ನ ಗ್ರಹಗಳ ಸಾಲಿನಲ್ಲಿ ಜ್ಯೋತಿಷ್ಯ ಶಾಸ್ತ್ರ ನಿಲ್ಸತ್ತೆ. ಇದು ಆಕ್ಚುಲಿ ರಾಹು ಕೇತುಗಳ ಬಗ್ಗೆ ಒಂದು ಇಂಟ್ರಡಕ್ಷನ್ ಅಂತ ಹೇಳ್ಬೋದು. ಈಗ ರಾಹು ಕೇತು ಗ್ರಹಗಳನ್ನ ಹೇಗೆ ನಾವು ಕನ್ಸಿಡರ್ ಮಾಡ್ತೀವಿ, ಅದ್ರ ಹಿನ್ನೆಲೆ ಏನು ತಿಳಿಸ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿ. ನೀವು ಕೇಳಬಹುದು, ಎಷ್ಟೋ ಜನಕ್ಕೆ ಪ್ರಶ್ನೆ ಇದೆ. ಈಗ ಜ್ಯೋತಿಷ್ ಶಾಸ್ತ್ರದಲ್ಲಿ ನಾನು ಗ್ರಹಗಳು ಅಂದ್ರೆ ಏನು ಅನ್ನೋ ಡೆಫಿನೇಷನ್ ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀನಿ. ಹೌದು, ಒಂದು ಝೋಡಿಯಾಕ್ ಬೆಲ್ಟ್ ತಗೊಂಡು, ಹೌದು, ಅದರಲ್ಲಿ ಚಲನೆ ಮಾಡುವಂತ ಎಲ್ಲಾ ವಸ್ತುಗಳನ್ನ ನಾವು ಗ್ರಹಗಳಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಕಣ್ಣಿಗೆ ಕಾಣುವಂತಹ ಬೆಲ್ಟ್ ನಲ್ಲಿ, ಆ ಪರ್ಟಿಕ್ಯುಲರ್ ಝೋಡಿಯಾಕ್ ಬೆಲ್ಟ್ ಅಲ್ಲಿ ಮೂವ್ ಆಗುವಂತಹ ಎಲ್ಲಾ ಸೆಲೆಸ್ಟಿಯಲ್ ಬಾಡೀಸ್ ಗಳನ್ನ ನಾವು ಗ್ರಹ ಅಂತಾನೆ ಕರೆದ್ರು. ಹಾಗಾಗಿ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಚಂದ್ರರು ಕೂಡ ಗ್ರಹಗಳೇ. ವಿಜ್ಞಾನದಲ್ಲಿ ಅವರು ಗ್ರಹ ಅಂತ ಹೇಳದೆ ಇರಬಹುದು. ಇಲ್ಲಿ ಗ್ರಹದ ಡೆಫಿನೇಷನ್ ಬೇರೆ. ಭೂಮಿಯ ಒಂದು ಅಬ್ಸರ್ವೇಷನ್ ಪಾಯಿಂಟ್ ಆಗಿ ಭೂಮಿಯಾಗಿ ಇಟ್ಕೊಂಡು ನಾವು ನೋಡಿದಾಗ, ಭೂಮಿ ಆಸ್ ರೆಫರೆನ್ಸ್ ಪಾಯಿಂಟ್. ಸೊ ಕಳೆದ ವಿಡಿಯೋನಲ್ಲಿ ನೋಡ್ದಂಗೆ ಅವಾಗ ನಮ್ಗೆ ಕಾಣುವಂತ ಎಲ್ಲ ಆಕಾಶ ಕಾಯಗಳು ಆ ಝೋಡಿಯಾಕ್ ಬೆಲ್ಟ್ ಅಲ್ಲಿ ಮೂವ್ ಆದ್ರೆ ಅವು ಗ್ರಹಗಳು, ಅವನ್ನ ಗ್ರಹಗಳು ಅಂತ ನಾವು ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ರಾಹು ಕೇತುಗಳು ಈಗ ನಮ್ಗೆ ಆಕಾಶ ವೀಕ್ಷಣೆ ಮಾಡುವಂತವ್ರಿಗೆ, ಈ ಆಸ್ಟ್ರಾನಮಿನಲ್ಲಿ ಇಂಟ್ರೆಸ್ಟ್ ಇರುವಂತವ್ರಿಗೆ, ಈ ಗುರುಗ್ರಹವನ್ನ, ಜುಪಿಟರ್ ಅನ್ನ, ಸ್ಯಾಟ್ರನ್ ಅನ್ನ, ಮತ್ತೆ ಮಂಗಳ ನದಿ ಬಿಟ್ಟು ಮಾರ್ಸ್, ಮತ್ತೆ ಮರ್ಕ್ಯುರಿ ಬುಧ, ಮತ್ತೆ ವೀನಸ್ ಶುಕ್ರ, ಇವ್ರನ್ನೆಲ್ಲ ಬರಿಗಣ್ಣಿನಿಂದ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇದು ಇಂಥದ್ದೇ ಗ್ರಹ ಅಂತ. ಆಕಾಶ ವೀಕ್ಷಣೆ ಮಾಡೋರಿಗೆ ಅದೆಲ್ಲ ಲೀಲಾಜಲವಾಗಿ ಬರುತ್ತೆ. ಆದ್ರೆ ಎಲ್ಲೂ ಕೂಡ ರಾಹು ಮತ್ತೆ ಕೇತುಗಳನ್ನ ನಾವು ನೋಡಕ್ ಸಾಧ್ಯನೇ ಇಲ್ಲ. ಹೌದು, ಆದ್ರೂ ಕೂಡ ರಾಹು ಕೇತುಗಳನ್ನ ನಾವು ಜ್ಯೋತಿಷ್ಯದಲ್ಲಿ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಯಾಕೆ ಅನ್ನೋದು ತುಂಬಾ ಜನರ ಪ್ರಶ್ನೆ. ಕೆಲವರು ಹೇಳ್ತಾರೆ ಅವ್ರನ್ನ ಅವರು ಬುದ್ಧಿಜೀವಿಗಳು, ವಿಚಾರವಂತರು ಅಂತ ತಿಳ್ಕೊತಾರೆ, ರಾಹು ಕೇತುಗಳು ಇಲ್ಲ ಅಂತಾನೆ ಹೇಳ್ಬಿಡ್ತಾರೆ. ಆದ್ರೆ ಅದು ಸುಳ್ಳು. ಇಲ್ಲಿ ರಾಹು ಕೇತುಗಳು ಅಂತಂದ್ರೆ, ನಾನಿಲ್ಲಿ ಕೆಲವೊಂದಷ್ಟು ಡಯಾಗ್ರಾಮ್ಗಳನ್ನ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ರಾಹು ಕೇತು ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಈ ಸ್ಪೇಸ್ ಅನ್ನ ಒಂದು ದೊಡ್ಡ ಸ್ಪಿಯರ್ ನ ತಗೊಂಡಿದ್ದೀನಿ. ಇದನ್ನ ಸೆಲೆಸ್ಟಿಯಲ್ ಸ್ಪಿಯರ್ ಅಂತ ಕರೆಯುವ. ಈಗ ನಾನು ಅರ್ಥನ್ನೇ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಅರ್ತ್ ಸೆಂಟ್ರಿಕ್ ಆಗಿ ನೋಡ್ಬೇಕು.
ಇಲ್ಲೊಂದು ಕಾಣಿಸ್ತಿದೆಯಲ್ಲ, ಎಲಿಪ್ಟಿಕಲ್ ಆರ್ಬಿಟ್ ಕಾಣಿಸ್ತಾ ಇದೆ ಅರೌಂಡ್ ದ ಅರ್ತ್. ಇದು ಸನ್ ಮೂವ್ ಆಗುವಂತ ದಾರಿ. ನಾನು ಆಲ್ರೆಡಿ ಹೇಳಿದೆ, ಕನ್ಫ್ಯೂಸ್ ಆಗಬಾರ್ದು. ಸನ್ ಈಸ್ ಆಲ್ಸೋ ಇನ್ ಮೋಷನ್ ವಿತ್ ರೆಸ್ಪೆಕ್ಟ್ ಟು ಅರ್ತ್. ಸೊ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭೂಮಿಯಿಂದ ನಿಂತು ನೋಡಿದಾಗ ಹಾ, ಸೂರ್ಯನ ಆರ್ಬಿಟ್ ಅದು. ಹೌದು, ಸೂರ್ಯನ ಆರ್ಬಿಟ್ ಇದು. ಈ ಆರ್ಬಿಟ್ ಎನ್ಕ್ಲೋಸ್ ಮಾಡ್ಕೊಂಡಿದೆಯಲ್ಲ, ಇದೊಂದು ಪ್ಲೇನ್ ಕಾಣಿಸ್ತಾ ಇದೆಯಲ್ವಾ, ಈ ಪ್ಲೇನ್ ಎಕ್ಲಿಪ್ಟಿಕ್ ಅಂತ ಕರಿತೀವಿ. ಆಯ್ತು. ಅದೇ ತರ ಇನ್ನೊಂದು ಡಾಟೆಡ್ ಆರ್ಬಿಟ್ಸ್ ಕಾಣಿಸ್ತಾ ಇದೆ. ಈ ಹೌದು. ಆರ್ಬಿಟ್ ಅರ್ತ್ ಸುತ್ತ ಮೂನ್ ಹೋಗುವಂತ ದಾರಿ. So, ಭೂಮಿಯಿಂದ ನೋಡಿದಾಗ ಚಂದ್ರನ ಆರ್ಬಿಟ್. ಚಂದ್ರನ ಆರ್ಬಿಟ್ ಹೇಗಿದೆ ಅಂತ. ಆಮೇಲೆ ಬರೀ ಸೂರ್ಯ ಚಂದ್ರರಷ್ಟೇ ಹೀಗೆ ಮೂವ್ ಆಗುದಿಲ್ಲ ಅರ್ತ್ನ ಸುತ್ತ. ಉಳಿದ ಗ್ರಹಗಳಿದಾವಲ್ಲ, ಯಾವುದು ಗುರುಗ್ರಹ, ಶನಿ, ಶುಕ್ರ, ಬುಧ, ಮಂಗಳ, ಇವೆಲ್ಲವೂ ಕೂಡ ಅರೌಂಡ್ ಈ ಬೆಲ್ಟ್ ಇಂದ ಈ ಬೆಲ್ಟ್ ನ ಮಧ್ಯದಲ್ಲೇ ಅರ್ತ್ನ ಸುತ್ತ ಸುತ್ತುತ್ತಾ ಹೋಗ್ತವೆ. ಸರಿ ಸರಿ. ಹಾಗಾಗಿ ಇವೆರಡನ್ನು ಸೇರಿ ಎನ್ಕ್ಲೋಸ್ ಮಾಡದಂಗೆ ಇದು ಬರುವಂತದನ್ನ ಝೊಡಾಯಿಕ್ ಬೆಲ್ಟ್ ಅಂತ ಕರಿತೀವಿ. ಆ ಝೊಡಾಯಿಕ್ ಬೆಲ್ಟ್ ಅನ್ನೇ ನಾವು ಜ್ಯೋತಿಷ್ಯದಲ್ಲಿ ಬರೆಯುವಂತದ್ದು ಹೀಗೆ. ಈಗ ನೋಡಿ, ಅರ್ತ್ So, ಇದೆ. ಏನು ಕುಂಡಲಿ ಅಂತೇಳಿ ಬರ್ಕೊಂತಾರೆ, ಅದು ಜೋಡಿಯಾಕ್ ಬೆಲ್ಟ್ ಗೆ ಸಂಬಂಧಪಟ್ಟ. ಹೌದು, ಅದು ಆಕ್ಚುಲಿ ಝೊಡಾಯಿಕ್ ಬೆಲ್ಟ್, ಬೇರೆ ಏನೂ ಅಲ್ಲ. ಈಗ ನೋಡಿ, ಇಲ್ಲಿ ಅರ್ತ್ ಇದೆ. ಈಗ ಅರ್ತ್ ಇಂದ ಮೊದಲನೇ ರಾಶಿ ಯೂಶುವಲಿ ಎಲ್ಲ ಮೇಷ ಅಂತ ತಗೋತಾರೆ. ಈ ಮೇಷ, ವೃಷಭ, ಮಿಥುನ ಇವೆಲ್ಲವೂ ಕೂಡ ಆ ಝೊಡಾಯಿಕ್ ಬೆಲ್ಟ್ ನಲ್ಲಿ ಬರುವಂತದ್ದು. ಎಲ್ಲಾ ಗ್ರಹಗಳು ಈ ಬೇರೆ ಬೇರೆ ರಾಶಿನಲ್ಲಿ ಇರ್ತವೆ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈ ರಾಶಿಗಳು ದೇ ಆರ್ ನಥಿಂಗ್ ಬಟ್ ಝೊಡಾಯಿಕ್ ಬೆಲ್ಟ್ ನಲ್ಲಿ ಬರುವಂತ ಸ್ಪೇಸ್ ನ ಭಾಗಗಳು. ಈಗ ಇಲ್ಲಿ ನಾನು ನಾವು ಕಂಪ್ಯೂಟರ್ ಲೆಕ್ಕದಲ್ಲಿ ಹೇಳಂಗಿದ್ರೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಝೊಡಾಯಿಕ್ ಬೆಲ್ಟ್. ಹೌದು. ಸೊ ಈ ಪೂರ್ತಿ 360 ಡಿಗ್ರಿ ಝೊಡಾಯಿಕ್ ಬೆಲ್ಟ್ ಅನ್ನ 12 ಸಮಭಾಗಗಳನ್ನಾಗಿ ಮಾಡಿದ್ರೆ ಬರುವಂತಹ ಭಾಗಗಳೇ ಇವು. ಅಂದ್ರೆ ಒಂದು ಭಾಗಕ್ಕೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 30 ಡಿಗ್ರಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಿಮ್ಮ ಈಗ ಅರ್ತ್ ಇಂದ ನೋಡಿದಾಗ ಝೊಡಾಯಿಕ್ ಬೆಲ್ಟ್ ನ ಕಾನ್ಸೆಪ್ಟ್. ಆಮೇಲೆ ಇಲ್ಲಿ ನಾವು ಇನ್ನೊಂದು ವಿಚಾರ ಸರಿಯಾಗಿ ಅಬ್ಸರ್ವ್ ಮಾಡೋದೇನು ಅಂತಂದ್ರೆ, ಝೊಡಾಯಿಕ್ ಬೆಲ್ಟ್ ನಲ್ಲಿ ಈ ಎಕ್ಲಿಪ್ಟಿಕ್ ಅಂತ ಹೇಳಿದ್ನಲ್ಲ, ಎಕ್ಲಿಪ್ಟಿಕ್ ಅಂತಂದ್ರೆ ಮೂನ್ ಆರ್ಬಿಟ್ ಇರುವಂತಹ ಪ್ಲೇನ್. ಸಾರಿ, ಹೌದು, ಸೂರ್ಯನ ಆರ್ಬಿಟ್ ಇರುವಂತ ಪ್ಲೇನ್. ಅದೇ ತರ ಮೂನ್ ಆರ್ಬಿಟ್ ಇರುವಂತ ಪ್ಲೇನ್. ಅವೆರಡು ಕೋಇನ್ಸೈಡ್ ಆಗಿಲ್ಲ ನೋಡಿ, ಅವೆರಡರ ಮಧ್ಯೆ ಅರೌಂಡ್ 5 ಡಿಗ್ರಿ ಅಷ್ಟು ವ್ಯತ್ಯಾಸ ಇದೆ, ಇನ್ಕ್ಲಿನೇಷನ್ ಇದೆ. ಕೋಪ್ಲೇನರ್ ಅಲ್ಲ, ಎರಡು ಸಪರೇಟ್ ಬೇರೆ ಪ್ಲೇನ್ಗಳು ಕ್ರಿಯೇಟ್ ಆಗಿದೆ. ಆದ್ರೆ ಇವೆರಡು ಒಟ್ಟಿಗೆ ಇರಬೇಕಾದಂತ ಪ್ಲೇನ್ಗಳು ಕೋಪ್ಲೇನರ್ ಅಲ್ಲ. ಅಂದ್ರೆ ಯಾವುದೋ 2 ಪಾಯಿಂಟ್ ಗಳಲ್ಲಿ ಅವೆರಡು ಸಂಧಿಸ್ತಾ ಇದ್ದಾವೆ. ಆ ಪಾಯಿಂಟ್ಸ್ ಗಳೇ ನಾನು ಇಲ್ಲಿ N1 ಮತ್ತೆ N2 ಅಂತ ರೆಪ್ರೆಸೆಂಟ್ ಮಾಡಿದೀನಿ. ಪ್ಲೇನ್ಗಳು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗುತ್ತೆ. ಹೌದು, ಇಂಟರ್ಸೆಕ್ಟ್ ಆದಂತ ಜಾಗಗಳೇ N1 ಮತ್ತೆ N2. ಅಸ್ಟ್ರಾನಮಿನಲ್ಲಿ ಈ N1 ಮತ್ತೆ N2 ಪಾಯಿಂಟ್ಸ್ ಗಳನ್ನ ಅಸೆಂಡಿಂಗ್ ನೋಡ್ ಮತ್ತೆ ಡಿಸೆಂಡಿಂಗ್ ನೋಡ್ ಅಂತ ಕರೀತಾರೆ, ಅಥವಾ ನಾರ್ತ್ ನೋಡ್, ಸೌತ್ ನೋಡ್ ಅಂತಾನು ಕರೀತಾರೆ. ಓಕೆ, ಈ ನಾರ್ತ್ ನೋಡ್ ಮತ್ತೆ ಸೌತ್ ನೋಡ್, ಅಸೆಂಡಿಂಗ್ ಡಿಸೆಂಡಿಂಗ್ ನೋಡ್ಗಳೇ ರಾಹು ಕೇತುಗಳು, ಬೇರೆ ಏನೂ ಅಲ್ಲ. ಸೊ ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಅನ್ನ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದನ್ನೇ ರಾಹು ಮತ್ತು ಕೇತು ಅಂತ ಹೇಳ್ತಾ ಇದ್ವಿ. ಹೌದು, ಆದ್ರೆ ಅವು ಬರೇ ಪಾಯಿಂಟ್ಸ್ ಮಾತ್ರ, ಅಲ್ಲಿ ಯಾವುದೇ ಗ್ರಹ ಇಲ್ಲ, ಯಾವ ಫಿಸಿಕಲ್ ಆಗಿ ಯಾವ ಆಬ್ಜೆಕ್ಟ್ ಇಲ್ಲ, ಯಾವ ಮಾಸು ಇಲ್ಲ ಅಲ್ಲಿ. ಅವೆರಡು ಕೇವಲ ಈ 2 ಪ್ಲೇನ್ಗಳು ಸಂಧಿಸುವಂತ ಜಾಗಗಳಷ್ಟೇ. ಸರಿ ಸರಿ, ಅರ್ಥ ಆಯ್ತಾ? ಅದೇ ರಾಹು ಮತ್ತೆ ಕೇತುಗಳು. ಈಗ ಅದು ಗ್ರಹಗಳನ್ನ ಹೇಗೆ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ. ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ರಾಹು ಕೇತುಗಳು ಅಸೆಂಡಿಂಗ್ ನೋಡ್ ಮತ್ತೆ ಡಿಸೆಂಡಿಂಗ್ ನೋಡೋದನ್ನ ಅರ್ಥ ಮಾಡ್ಕೊಂಡ್ವಿ. ಗ್ರಹಗಳ ಸಾಲಿನಲ್ಲಿ ಜ್ಯೋತಿಷ್ಯದಲ್ಲಿ ಅವುಗಳನ್ನು ಯಾಕೆ ಹಾಕ್ಲಾಗಿದೆ? ಈಗ ನವಗ್ರಹಗಳು ಅಂತ ಹೇಳ್ತೀವಿ. ಈ ಭಾನುವಾರದಿಂದ ಶುರು ಮಾಡಿದ್ರೆ, ಭಾನು ಅಂತಂದ್ರೆ ರವಿ ಅಂದ್ರೆ ಸೂರ್ಯ, ಅದಾದ್ಮೇಲೆ ಚಂದ್ರ, ಆಮೇಲೆ ಮಂಗಳ ಗ್ರಹ, ಬುಧ ಗ್ರಹ, ಗುರು, ಶುಕ್ರ, ಶನಿ, ಇವ್ರ ಜೊತೆಗೆ ರಾಹು ಕೇತುಗಳು ಕೂಡ ಜ್ಯೋತಿಷ್ಯದಲ್ಲೇ ಗ್ರಹಗಳು. ಇದು ಕಾರಣ ಏನು ಅಂತಂದ್ರೆ ಆಕ್ಚುಲಿ 2 ಕಾರಣಗಳಿದೆ. ನಾನು ಮೊದಲೇ ಹೇಳ್ದಂಗೆ ಆ ಕುಂಡಲಿಯನ್ನ ಬರ್ದು, ಅಂದ್ರೆ ಆ ಝೊಡಾಯಿಕ್ ಬೆಲ್ಟ್ ಅನ್ನ ಬರ್ದು, ಆ ಝೊಡಾಯಿಕ್ ಬೆಲ್ಟ್ ಅಲ್ಲಿ ಮೂವ್ ಆಗುವಂತವೆಲ್ಲವೂ ಕೂಡ ಸೆಲೆಸ್ಟಿಯಲ್ ಬಾಡೀಸ್ ಗಳೆಲ್ಲವೂ ಕೂಡ ಗ್ರಹಗಳೇ. ಆಗಿದೆ. ಮಾಡ್ಲಾ? ಬೇಡ ಬೇಡ ಬೇಡ, ರನ್ ಆಗ್ಲಿ ಬಿಡಿ, ಕಟ್ ಮಾಡ್ತೀನಿ. ಗಟ್ಟ ಆಗ್ತದೆ, ನಾನು ಕಟ್ ಮಾಡ್ತೀನಿ. ಓಕೆ, ಈಗ ರಾಹು ಕೇತುಗಳು ಗ್ರಹಗಳ ಸಾಲಿನಲ್ಲಿ ಅವನ್ನ ಏಕೆ ನಿಲ್ಲಿಸಬೇಕು ಅನ್ನೋದಕ್ಕೆ 2 ಕಾರಣಗಳಿದೆ ನಮಗೆ ಆಕ್ಚುಲಿ. ಮೊದಲನೇ ಕಾರಣ, ಈಗ ನೋಡಿ, ನಾವು ವಿಜ್ಞಾನದಲ್ಲಿ, ಮಾಡರ್ನ್ ಸೈನ್ಸ್ ಅಲ್ಲಿ, ಅಂದ್ರೆ ನಾವು ಇಂಗ್ಲಿಷ್ ರಿಂದ ಏನು ವಿಜ್ಞಾನವನ್ನ ಕಲ್ತ್ಕೊಂಡಿದೀವೋ ಅಲ್ಲಿಂದ ನಾವು ತಗೊಂಡಿದೀವೋ, ಆ ವಿಜ್ಞಾನದಲ್ಲಿ
4 ಸ್ಟೇಟ್ಸ್ ಆಫ್ ಮ್ಯಾಟರ್ ನೋಡ್ತೀವಿ ನಾವು. ಓಕೆ 4 ಸ್ಟೇಟ್ಸ್ ಆಫ್ ಮ್ಯಾಟರ್ಸ್ ಯಾವ್ದು? ಸಾಲಿಡ್, ಲಿಕ್ವಿಡ್, Solid, ಗ್ಯಾಸ್, ಪ್ಲಾಸ್ಮಾ ಇದಕ್ಕೆ ಪ್ಲಾಸ್ಮಾ ಅಂತ ಹೇಳ್ತೀವಿ. ಆದ್ರೆ ಭಾರತೀಯ ಸಂಸ್ಕೃತಿನಲ್ಲಿ ನಮಗೆ 4 ಸ್ಟೇಟ್ಸ್ ಆಫ್ ಮ್ಯಾಟರ್ ಅಷ್ಟೇ ಅಲ್ಲ, 5 ಸ್ಟೇಟ್ಸ್ ಆಫ್ ಮ್ಯಾಟರ್ ಇದಾವೆ. ಅಂದ್ರೆ ನೀವ್ ಹೇಳ್ತಾರೋ ಪಂಚಭೂತಗಳು. ಹೌದು, ಆ ಪಂಚಭೂತಗಳು 5 ಸ್ಟೇಟ್ಸ್ ಆಫ್ ಮ್ಯಾಟರ್ ನಮ್ಗೆ ಇಂಡಿಯನ್ಸ್ ಇರುವಂತದ್ದು. ಯಾವ್ದದು? ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂತದ್ದು ಮೊದಲನೇದಾಗಿ ಭೂಮಿ. ಯಾವುದೇ ಸಾಲಿಡ್ ಅನ್ನ ಭೂಮಿ ಅಂತ ಕರೆದ್ರು. ಎಲ್ಲ ಸಾಲಿಡ್ ಸ್ಟೇಟ್ ಭೂಮಿ. ಅದಾದ್ಮೇಲೆ ಜಲ, ಯಾವುದೇ ಲಿಕ್ವಿಡ್ ಸ್ಟೇಟ್. ವಾಯು, ಗೇಷಿಯಸ್ ಸ್ಟೇಟ್. ಇನ್ನೊಂದು ಯಾವುದು? ಪ್ಲಾಸ್ಮಾ, ಅಂದ್ರೆ ಹೈ ಟೆಂಪರೇಚರ್ ನಲ್ಲಿ ಇರುವಂತ ಸ್ಟೇಟ್, ಅದನ್ನ ಅಗ್ನಿ ಅಂತ ಹೇಳೋದು. ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಆಕಾಶ ಅಂತ ಹೇಳೋದು. ಸ್ಪೇಸ್. ಹೌದು, ಆಕಾಶ ಅಂತಂದ್ರೆ ಖಾಲಿ ಜಾಗ ಅಂತ, ಎಂಟಿ ಸ್ಪೇಸ್. ಅದನ್ನು ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಸ್ಟೇಟ್ ಆಫ್ ಮ್ಯಾಟರ್ ಅಂತ ತಗೊಂಡಿದ್ದಾರೆ. ಈಗ ಮತ್ತೆ ನೋಡಿ ಇಲ್ಲಿ ಡಿಫ್ರೆನ್ಸ್ ಏನು, ಯಾಕೆ ಹಿಂಗ್ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಸೈನ್ಸ್ ಅಲ್ಲಿ ಹೇಳೋ ಡೆಫಿನೇಷನ್ ಬೇರೆ, ಆದ್ರೆ ನಮಗೆ ಸ್ಟೇಟ್ ಆಫ್ ಮ್ಯಾಟರ್, ನಮ್ಮ ಶಾಸ್ತ್ರಗಳಲ್ಲಿ ಸ್ಟೇಟ್ ಆಫ್ ಮ್ಯಾಟರ್ ಅದರ ಡೆಫಿನೇಷನ್ ಬೇರೆ. ಅಂದ್ರೆ ನಮ್ಮಲ್ಲಿ ಯಾವ್ದನ್ನು ಸುಮ್ನೆ ಲೆಕ್ಕ ತಗೊಂಡ್ಬಿಟ್ಟಿದೀವಿ ಅಂತಲ್ಲ, ಅದಕ್ಕೊಂದು ಡೆಫಿನೇಷನ್ ಕೂಡ ಇದೆ. ಖಂಡಿತ ಡೆಫಿನೇಷನ್ಸ್ ಇದೆ. ಸುಮ್ನೆ ಗ್ರಹಗಳಂತ ಹೇಳೋದಂದ್ರೆ ಒಂದು ಡೆಫಿನೇಷನ್ ಕೊಟ್ಟು ಆ ಡೆಫಿನೇಷನ್ ಗೆ ಹೋಲಿಕೆ ಆಗುವಂತದಕ್ಕೆ ಗ್ರಹಗಳು ಅಂತ ಕರೀತಾರೆ. ಹಾಗೆ ಇದು ಇದುಗಳ ಬಗ್ಗೆ ಕೂಡ ಪಂಚಭೂತಗಳ ಬಗ್ಗೆ. ಈಗ ನೋಡಿ, ಹಂಗ್ ನೋಡೋದಾದ್ರೆ ಈಗಿನ ರೀಸೆಂಟ್ ಸೈನ್ಸ್ ಅಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ನಾವು ಹೇಳ್ತೀವಿ. ಎಂಟಿ ಸ್ಪೇಸ್ ಅಂತಂದ್ರೆ ನನ್ ಕೈಲಿ ಅಲ್ಲಿ ಏನು ಪರ್ಸೀವ್ ಮಾಡಕ್ ಆಗ್ತಿಲ್ಲ ಮನುಷ್ಯನ ಕೈಗೆ, ಹಾಗಾಗಿ ಅದನ್ನ ಎಂಟಿ ಸ್ಪೇಸ್ ಅಂತ ಕರೆದ್ರು. ಬಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳುತ್ತೆ ಎಂಟಿ ಸ್ಪೇಸ್ ಅಲ್ಲಿ ಹೆಲ್ ಲಾಟ್ ಆಫ್ ಕ್ವಾಂಟಮ್ ಆಕ್ಟಿವಿಟೀಸ್ ನಡೀತಾನೆ ಇರುತ್ತೆ. ಏನೇನೋ ಕ್ವಾಂಟಮ್ ಮೆಕ್ಯಾನಿಕ್ಸ್, ಈ ಕ್ರಿಯೇಷನ್ ನಡೆಯೋದೇ ಸ್ಪೇಸ್ ಅಲ್ಲಿ. ಈ ಕ್ರಿಯೇಷನ್, ಅನಿಹಿಲೇಷನ್ ಇದೆಲ್ಲ ಬೇಕಾದಷ್ಟು ಆಗ್ತಿರುತ್ತೆ ಕ್ವಾಂಟಮ್ ಆಕ್ಟಿವಿಟೀಸ್. ಮೋಸ್ಟ್ಲಿ ನಮ್ಮ ಪೂರ್ವಜರಿಗೆ ಅದೆಲ್ಲ ಅದರ ಅರಿವು ಇತ್ತೇನೋ, ಹಾಗಾಗಿ ನಾವು ಸೈನ್ಸ್ ಇಂದ ಕೇಳಿದ್ರೆ ಕಾಸ್ಮಿಕ್ ರೇಸ್ ಅಂತೀವಿ. ಹೌದು. ಸೊ ಔಟರ್ ಸ್ಪೇಸ್ ಅಲ್ಲಿ ಕಾಸ್ಮಿಕ್ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ, ಖಂಡಿತವಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಒಂದು ಸ್ಟೇಟ್ ಆಫ್ ಮ್ಯಾಟರ್ ಅಂತ ತಗೊಂಡಿದ್ರು. ಈಗ ನೋಡಿ, ಸನ್ ಅವನು ಯಾವ ಸ್ಟೇಟ್ ಅಲ್ಲಿ ಇರುವಂತಹ ಗ್ರಹ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ? ಅಗ್ನಿ ತತ್ವ. ಅಗ್ನಿ. ಗ್ಯಾಸ್ ಜೈಂಟ್ ನಮ್ಮ ಗುರು, ಜುಪಿಟರ್ ಅಂತ ಏನ್ ಹೇಳ್ತೀವಿ ಅದು. ಅದೇ ತರ ಕಂಪ್ಲೀಟ್ ಲಿಕ್ವಿಡ್ ಪ್ಲಾನೆಟ್ಸ್ ಗಳಿದ್ದಾವೆ, ಫ್ರೋಸನ್ ಫಾರ್ಮ್ ಅಲ್ಲಿ ಇರುವಂತಹ ವಾಟರ್ ಆಗಿರುವಂತಹ ಪ್ಲಾನೆಟ್ಸ್ ಗಳಿದ್ದಾವೆ, ಸಾಲಿಡ್ ಸ್ಟೇಟ್ ಅಲ್ಲಿ ಇರುವಂತ ಇದಾವೆ. ಹಾಗೆ ಈ ರಾಹು ಕೇತುಗಳು ಯಾವುದೇ ಮಾಸ್ ಇಲ್ಲದೆ ಇರುವಂತ ಎಂಟಿ ಸ್ಪೇಸ್ ಪಾಯಿಂಟ್ಸ್ ಗಳು. ಇದು ಒಂದ್ ರೀಸನ್. ಎರಡನೇ ರೀಸನ್, ಈ ರಾಹು ಕೇತುಗಳು ಇಲ್ಲಿ ನೋಡಿ ಈ ಡಯಾಗ್ರಾಮ್ ಅಲ್ಲಿ ಈ ನೋಡ್ಗಳೇ ನೋಡಿ, ಇದು ಈ ಪ್ಲೇನ್ ಇದೆಯಲ್ಲ, ಇದು ಈ ಪ್ಲೇನು ಮೂವ್ ಆಗುವಂತ ಪ್ಲೇನ್. ನಾವಿಲ್ಲಿ ಏನ್ ನೋಡ್ತಿದೀವಿ ಅಂದ್ರೆ, ಇವತ್ತಿನ ಸೈನ್ಸ್ ಲೆಕ್ಕಾಚಾರದಲ್ಲಿ ಸನ್ನಿನ ಸುತ್ತ ಅರ್ತ್ ಆರ್ಬಿಟ್, ಹೌದು, ಅರ್ತಿನ ಸುತ್ತ ಮೂನ್ ಆರ್ಬಿಟ್, ಹೌದು, ಅವೆರಡು ಪ್ಲೇನ್ ಗಳಲ್ಲಿ ಮೀಟ್ ಆಗುತ್ತೆ. ಆ ನೋಡ್ಸ್ ನೋಡ್ತಾ ಇದ್ದೀವಿ. ಹೌದು, ಈ ಪ್ಲೇನ್ ಗಳು ಮೀಟ್ ಆಗುವಂತ ನೋಡಲ್ ಪಾಯಿಂಟ್ಸ್ ಗಳು. ಈಗ ಅರ್ತ್ ಮೂವ್ ಆದಂಗೆ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಈ ನೋಡಲ್ ಪಾಯಿಂಟ್ಸ್ ಗಳು ಕೂಡ ಮೂವ್ ಆಗುತ್ತೆ. ಓಕೆ. ಈ ನೋಡಲ್ ಪಾಯಿಂಟ್ಸ್ ಗಳಿದಾವಲ್ಲ, ಅಸೆಂಡಿಂಗ್ ನೋಡು, ಡಿಸೆಂಡಿಂಗ್ ನೋಡು, ಅವುಗಳ ಮೂವ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಅದು ಸೇಮ್ ಝೊಡಾಯಿಕ್ ಬೆಲ್ಟ್ ಅಲ್ಲೇ ಆಗುವಂತದ್ದು. ಸರಿ. ಹಾಗಾಗಿ ಅವುಗಳನ್ನು ಕೂಡ ಗ್ರಹಗಳು ಅಂತ ಹೇಳಿ ಸೇರಿಸ್ಕೊಂಡ್ರು, ಸೇಮ್ ಸಾಲಿನಲ್ಲಿ ಸೇರಿಸ್ಕೊಂಡ್ರು. ಹಿಂದಿನ ಸಂಚಿಕೆಯಲ್ಲಿ ನಾವು ಇದ್ರ ಬಗ್ಗೆ ವಿಚಾರ ಮಾಡಿದ್ವಿ ಖಂಡಿತವಾಗಿ. ಝೊಡಾಯಿಕ್ ಬೆಲ್ಟ್ ಅಲ್ಲಿ ನಮ್ಗೇನು ಕಾಣಿಸುತ್ತೆ? ಆಕಾಶ ಕಾಯಗಳು. ಹೌದು, ಕಣ್ಣಿಗೆ ಕಾಣುವಂತ ಆಕಾಶ ಕಾಯಗಳು ಆ ಬೆಲ್ಟ್ ಅಲ್ಲೇ ಮೂವ್ ಆಗೋದು, ಅವುಗಳನ್ನೆಲ್ಲ ಗ್ರಹ ಅಂತೇಳಿ ಲೆಕ್ಕ ಮಾಡ್ಕೊಂಡಿದ್ವಿ. ಹಾಗಾಗಿ ಈ ಎರಡು ನೋಡಲ್ ಪಾಯಿಂಟ್ ಕೂಡ ಅದೇ ಝೊಡಾಯಿಕ್ ಬೆಲ್ಟ್ ಅಲ್ಲೇ ಮೂವ್ ಆಗುತ್ತೆ. ಆದ್ರಿಂದ ಆ ಒಂದು ಕಾರಣಕ್ಕೆ ಇವುಗಳನ್ನು ಗ್ರಹಗಳ ಅಂತ ನಾವು ಲೆಕ್ಕ ಮಾಡ್ಕೊಂಡಿದ್ವಿ. ಇದಲ್ಲದೇನೆ ಈಗ ನಾನು ಕ್ಲೈಮ್ ಮಾಡ್ತಾ ಇದ್ದೀನಿ, ಆಕ್ಚುಲಿ ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಗಳೇ, ಎರಡು ಪ್ಲೇನ್ ಗಳು ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ಸ್ ಗಳನ್ನೇ ರಾಹು ಕೇತು ಅಂತ ಹೆಂಗ್ ಹೇಳ್ಬಿಡ್ತೀರಿ ನೀವು? ಈ ಪ್ರಶ್ನೆನೂ ಬರ್ಬೋದು, ನಾನ್ ಕ್ಲೈಮ್ ಮಾಡ್ತಿರೋದು. ಆದ್ರೆ ಇದಕ್ಕೆ ಸಾಕ್ಷಿ ಇದೆ. ಏನ್ ಸಾಕ್ಷಿಗಳು ಅಂತಂದ್ರೆ, ಆಕ್ಚುಲಿ ಸೈನ್ಸ್ನವರು ಇದನ್ನ ಜ್ಯೋತಿಷ್ಯಕ್ಕೆ ಇದು ಹೇಳಬೇಕು, ಏನೋ ಥ್ಯಾಂಕ್ಸ್ ಹೇಳಬೇಕು. ಕಾರಣ ಇಷ್ಟೇ, ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ರಾಹು ಕೇತುಗಳು ಎಲ್ಲ ಗ್ರಹಗಳು ಕ್ಲಾಕ್ ವೈಸ್ ಅಲ್ಲಿ ಸುತ್ತಿದ್ರೆ ವಿತ್ ರೆಸ್ಪೆಕ್ಟ್ ಟು ಅರ್ತ್, ರಾಹು ಕೇತುಗಳು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಇದು ಒಂದು ಪಾಯಿಂಟ್. ಆಮೇಲೆ ರಾಹು ಕೇತುಗಳು ಕುಂಡಲಿನಲ್ಲಿ ಬರೆಯುವಾಗ ಯಾವಾಗ್ಲೂ 180 ಡಿಗ್ರಿ ಅಪೋಸಿಟ್ ಅಲ್ಲೇ ಇರುತ್ತೆ. ಅವೆರಡು ಒಂದೇ ಹೌಸ್ ಅಲ್ಲಿ ಕೂರಲ್ಲ. ಅವೆರಡರ ಮಧ್ಯೆ ಇರುವಂತ ಆಂಗ್ಯುಲರ್ ಡಿಸ್ಟೆನ್ಸ್ ಆಲ್ವೇಸ್ 180 ಡಿಗ್ರಿ.
ಸೊ ಈ ಎರಡು ಬಿಂದುಗಳು ಹೌದು ಜಾಮೆಟ್ರಿಕ್ ಆಗಿ ಸೈಂಟಿಫಿಕ್ ಆಗಿ ತಗೊಂಡ್ರು 180 180 ಡಿಗ್ರಿನಲ್ಲೇ ಇದ್ದಾವೆ. ಜ್ಯೋತಿಷ್ಯ ಶಾಸ್ತ್ರ ಅದನ್ನೇ ಹೇಳ್ತಿದೆ. ಅದನ್ನ ಹೇಳ್ತಾರೆ. ಅದಾದ ಮೇಲೆ ಅವರಿಗೆ ಇವ ಚಲನೆಯ ಲೆಕ್ಕಾಚಾರ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಲೆಕ್ಕಾಚಾರ ಪಕ್ಕಾ ಇದೆ. ಆಮೇಲೆ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಈ ಮೂನ್ ನ ಆರ್ಬಿಟ್ ಇದೆಯಲ್ಲ, ಇದು ಪ್ರೆಸೆಷನಲ್ ಮೋಷನ್ ಅನ್ನ ಮಾಡುತ್ತೆ. ಇದು ಪ್ರೆಸೆಷನಲ್ ಮೋಷನ್ ನ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಈ ಎರಡು ನೋಡ್ ಪಾಯಿಂಟ್ಸ್ ಗಳು, ಅಂದ್ರೆ ನಾವೇನು ಅಸೆಂಡಿಂಗ್ ಡಿಸೆಂಡಿಂಗ್ ನೋಡ್ ಅಂತ ಹೇಳ್ತೀವಿ, ಅವುಗಳು ಕೂಡ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಮೂವ್ ಆಗುತ್ತೆ. ಸರಿ ಸರಿ. ಅಲ್ಲಿ ಹೇಳ್ತಾರೆ, ಜ್ಯೋತಿಷ್ಯದಲ್ಲಿ ಹೇಳ್ತಾರೆ, ಈ ರಾಹು ಕೇತುಗಳು ಆ ಒಂದು ಕುಂಡಲಿಯ ಒಂದು ಕಂಪ್ಲೀಟ್ ಚಲನೆ ಆಗ್ಲಿಕ್ಕೆ ಅಪ್ರಾಕ್ಸಿಮೇಟ್ಲಿ 18 ತಿಂಗಳು ತಗೊಳುತ್ತೆ ಅಂತ ಹೇಳ್ತಾರೆ. ನೀವು ಈ ಅಸೆಂಡಿಂಗ್ ಡಿಸೆಂಡಿಂಗ್ ನೋಡ್ಗಳು ವಿತ್ ರೆಸ್ಪೆಕ್ಟ್ ಟು ಅರ್ತ್ ಒಂದು ಸುತ್ತು ಬರ್ಲಿಕ್ಕೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ ನಾಸಾ ಅಥವಾ ಇಸ್ರೋ ವೆಬ್ಸೈಟ್ ನಲ್ಲಿ. ಅಲ್ಲೂ ಕೂಡ 18.6 ತಿಂಗಳು ಅಂತಾನೆ ಹೇಳ್ತಾರೆ. ಹಾಗಾಗಿ ಈ ಎರಡು ಪಾಯಿಂಟ್ಸ್ ಗಳನ್ನೇ ನಾವು ರಾಹು ಕೇತು ಅಂತ ಕರೆದಿರೋದು ಮೊದಲೇ, ಈ ಆಸ್ಟ್ರಾನಮಿಗಿಂತನೂ ಮೊದಲೇ. ಆ ಎರಡು ಬಿಂದುಗಳು ಕೂಡ ಸುತ್ತುತ್ತಾ ಇದೆ. ಆ ಎರಡು ಬಿಂದುಗಳಿಗೂ ಒಂದು ಟೈಮ್ ಪೀರಿಯಡ್ ಫಿಕ್ಸ್ ಆಗಿದೆ. ಆ ಟೈಮ್ ಪೀರಿಯಡ್ ಯಾವಾಗ ಕಾನ್ಸ್ಟೆಂಟ್ ಆಗಿದೆ, 18 ತಿಂಗಳು. ಅದಕ್ಕೆ ನಾವು ಅದಕ್ಕೂ ಒಂದು ಗ್ರಹದ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದೀವಿ. ಸೊ ಜ್ಯೋತಿಷ್ಯದಲ್ಲಿ ಹೇಳಿರುವಂತಹ ಲೆಕ್ಕಾಚಾರ, ಅಸ್ಟ್ರಾನಮಿನಲ್ಲಿ ಹೇಳಿರುವಂತ ಖಗೋಳ ಶಾಸ್ತ್ರದಲ್ಲಿ ಹೇಳಿರುವಂತಹ ಲೆಕ್ಕಾಚಾರ ಎಲ್ಲವೂ ಒಂದೇ, ಬೇರೆ ಅಲ್ಲವೇ ಅಲ್ಲ. ಹಾಗಾಗಿ ಈ ರಾಹು ಕೇತುಗಳನ್ನು ಕೂಡ ಜ್ಯೋತಿಷ್ಯದಲ್ಲಿ ಗ್ರಹಗಳು ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದಿಷ್ಟು ಸಪೋರ್ಟಿಂಗ್ ಪಾಯಿಂಟ್ಸ್ ನಮಗೆ ಇಷ್ಟ ಆಗುತ್ತೆ. ಸೊ ನಾವು ಇನ್ನೊಂದು ರೀತಿಯಲ್ಲಿ ಹೇಳಂಗಿದ್ರೆ, ವಿಜ್ಞಾನದ ವಿದ್ಯಾರ್ಥಿಗಳು ಅಥವಾ ನಾವು ವಿಜ್ಞಾನದ ಲೆಕ್ಚರರ್ಸ್ ನಾವು ಪಾಠ ಮಾಡಬೇಕಾದ್ರೆ ಒಂದು ಫೋರ್ಸ್ ಹೇಳ್ತೀವಿ, ಇನ್ನೊಂದು ಸೂಡೋ ಫೋರ್ಸ್ ಹೇಳ್ತೀವಿ. ಹೌದು. ಒಂದು ಡೈರೆಕ್ಟ್ ಆಗಿ ಕಾಣುವಂತ ಫೋರ್ಸ್, ಇನ್ನೊಂದು ಫೋರ್ಸ್ ಇಲ್ಲದೆ ಇರ್ಬೋದು, ಅದರ ಅನುಭವ ಆಗುತ್ತೆ. ಹೌದು, ಆಕ್ಸಿಲರೇಟೆಡ್ ಫ್ರೇಮ್ ಅಲ್ಲಿ ಕೂತ್ಕೊಂಡಾಗ. ಅದೇ ರೀತಿ ಇಲ್ಲಿ ಗ್ರಹಗಳಂದಾಗ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದಲ್ಲಿ ಫಿಸಿಕಲ್ ಪ್ರೆಸೆಂಟ್ ಇರುವಂತ ಗ್ರಹನಾದ್ರೂ ಆಗಿರ್ಬೋದು, ಅಥವಾ ಇಲ್ಲಿ ಲೆಕ್ಕ ತಗೊಂಡ್ರೆ ಬಿಂದುಗಳು ಆ ಗ್ರಹಗಳ ಚಲನೆಗೆ ಹೋಲಿಕೆ ಆಗೋದ್ರಿಂದ, ಫಿಸಿಕಲ್ ಪ್ರೆಸೆನ್ಸ್ ಇಲ್ಲದೆ ಹೋದ್ರು ಆ ಎರಡು ಬಿಂದುಗಳು ಗ್ರಹಗಳ ತರಾನೇ ಓಡಾಡ್ತಿರೋದ್ರಿಂದ ಅವುಗಳನ್ನು ನಾವು ಗ್ರಹದ ಸ್ಥಾನಮಾನ ಕೊಟ್ಟಿದ್ದೀವಿ. ಇದಿಷ್ಟು ಅವುಗಳ ಗ್ರಹಗಳು ಅಂತ ಯಾಕೆ ಕರಿಬೇಕು ಅನ್ನೋದು ರೀಸನ್. ಖಂಡಿತವಾಗ್ಲೂ ಅದು ಸರಿ, ಅದು ನಿಮ್ಮ ಕಂಪ್ಯಾರಿಸನ್ ಹೇಳಿದ್ರಿ, ಧನ್ಯವಾದಗಳು. ಇಲ್ಲಿಂದ ಮುಂದಕ್ಕೆ ಇನ್ ಸ್ವಲ್ಪ ತಗೊಂಡು ಹೋಗೋದಾದ್ರೆ, ನಾಳೆ ಚಂದ್ರಗ್ರಹಣ ಇದೆ. ಯಾವುದೇ ಗ್ರಹಣ ಬಂದಾಗ ರಾಹು ಗ್ರಸ್ತ ಚಂದ್ರಗ್ರಹಣ ಅಥವಾ ಕೇತು ಗ್ರಸ್ತ ಚಂದ್ರಗ್ರಹಣ ಈ ರೀತಿ ನಮ್ಮಲ್ಲಿ ಹೇಳೋದಿದೆ. ಗ್ರಹಣ, ರಾಹು, ಕೇತು ಇವುಗಳ ಮಧ್ಯೆ ಸಂಬಂಧ ಏನು? ಬಹಳ ಒಳ್ಳೆ ಪ್ರಶ್ನೆ ಇದು. ರಾಹು ಕೇತುಗಳ ಇಲ್ಲ ಅಂದ್ರೆ ಬಹುಶಃ ಗ್ರಹಣಗಳಿಗೆ ಸಂಭವಿಸ್ತಿರ್ಲಿಲ್ಲ. ರಾಹು ಕೇತುಗಳು ಅಂದ್ರೆ ಆ ಅಸೆಂಡಿಂಗ್ ಪಾಯಿಂಟ್ ಮತ್ತೆ ಅಸೆಂಡಿಂಗ್ ನೋಡ್ ಮತ್ತೆ ಡಿಸೆಂಡಿಂಗ್ ನೋಡ್. ಮತ್ತೆ ನೀವು ಇದನ್ನ ಅಬ್ಸರ್ವ್ ಮಾಡಿರಬಹುದು, ಸೂರ್ಯಗ್ರಹಣ ನಡೆಯುವಂಥದ್ದು, ಸೋಲಾರ್ ಎಕ್ಲಿಪ್ಸ್ ನಡೆಯುವಂಥದ್ದು ಬರೀ ಅಮಾವಾಸ್ಯ ದಿನ ಮಾತ್ರ. ಚಂದ್ರಗ್ರಹಣ ನಡೆಯುವುದು ಈಗ ನಾಳೆ 7ನೇ ತಾರೀಕು, ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣ ಇದೆ. ಅದು ಹುಣ್ಣಿಮೆ. ಹೌದು, ಚಂದ್ರಗ್ರಹಣ ಹುಣ್ಣಿಮೆ ಅಂತ ಗೊತ್ತಿತ್ತು. ಸೂರ್ಯಗ್ರಹಣ ಆಗೋದು ಅಮಾವಾಸ್ಯೆ ಮಾತ್ರ. ಅದೇ ತರ ಚಂದ್ರಗ್ರಹಣ ಆಗುವುದು ಹುಣ್ಣಿಮೆ ದಿನ ಮಾತ್ರ. ಆದ್ರೆ ಎಲ್ಲಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಗ್ರಹಣ ಆಗಲ್ಲ. ಸರಿ. ಇದು ನಾವು ಮೊದಲು ಅರ್ಥ ಮಾಡ್ಕೋಬೇಕಾದ ವಿಚಾರ. ಅದಾದ್ಮೇಲೆ ಈ ಗ್ರಹಣಗಳು ಅಂತಂದ್ರೆ ಅದ್ರ ಹೆಸರೇ ಹೇಳ್ತಾ ಇದೆಯಲ್ಲ, ಗ್ರಹಣ ಅಂತಂದ್ರೆ ಸಮಥಿಂಗ್ ಏನೋ ಹಿಡ್ಕೋತು ಅಂತ. ಸೂರ್ಯಗ್ರಹಣ ಅಂದ್ರೆ ಸೂರ್ಯನನ್ನ ಯಾರೋ ಹಿಡ್ಕೊಂಡ್ರು, ಮರೆಮಾಚಿದ್ರು. ಚಂದ್ರಗ್ರಹಣ ಅಂದ್ರೆ ಚಂದ್ರನನ್ನ ಯಾರೋ ಹಿಡ್ಕೊಂಡ್ರು, ಮರೆಮಾಚಿದ್ರು ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಈಗ ಈ ಮೂನ್ ಅನ್ನುವಂಥದ್ದು, ಈಗ ಫಾರ್ ಎಕ್ಸಾಂಪಲ್ ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಈ ಅರ್ತ್ ಅಂತಂದ್ರೆ ಈ ಆರ್ಬಿಟ್ ನಲ್ಲಿ ಮೂನ್ ಯಾವಾಗ್ಲೂ ಮೂವ್ ಆಗ್ತಾನೆ ಇರ್ತಾರೆ. ಹೌದಾ? ಜೊತೆಗೆ ಅರ್ತ್ ಈ ಎಕ್ಲಿಪ್ಟ್ ನ ಬೆಲ್ಟ್ ನಲ್ಲಿ ಯಾವಾಗ್ಲೂ ಮೂವ್ ಆಗ್ತಾನೆ ಇರುತ್ತೆ. ಅದು ಮೂವ್ ಆಗುವಾಗ ರಾಹು ಕೇತುಗಳು ಕೂಡ ಬಿಕಾಸ್ ಆಫ್ ಪ್ರೆಸೆಷನ್, ಮೂನ್ ಆರ್ಬಿಟ್ ಪ್ರೆಸೆಷನ್ ಆಗೋದ್ರಿಂದ ಈ ನೋಡಲ್ ಪಾಯಿಂಟ್ಸ್ ಗಳು ಕೂಡ ಮೂವ್ ಆಗ್ತಾನೆ ಇರುತ್ತೆ. ಹಾಗಾದ್ರೆ ಗ್ರಹಣಗಳು ಯಾಕೆ ಫ್ರೀಕ್ವೆಂಟ್ ಆಗಿ ಆಗೋದಿಲ್ಲ ಅಂತಂದ್ರೆ, ಗ್ರಹಣದಲ್ಲಿ ಒಂದು ಕಾಂಬಿನೇಷನ್ ಆಗುತ್ತೆ. ಗ್ರಹಣ ನಡೆಯುವಾಗ ಏನದು ಅಂತಂದ್ರೆ, ಈ ಮೂನು ರಾಹು ಅಥವಾ ಕೇತುನಲ್ಲಿ ಬರಬೇಕು. ಸರಿ. ಜೊತೆಗೆ ಸೂರ್ಯ, ಆ ಮೂನು ಮತ್ತೆ ಭೂಮಿ ಮೂರು ಕೂಡ ಒಂದೇ ಲೈನ್ ಅಲ್ಲಿ ಬರ್ಬೇಕು, ಸ್ಟ್ರೈಟ್ ಲೈನ್ ಅಲ್ಲಿ ಬರಬೇಕು. ಸೊ ಗ್ರಹಣ ಆಗೋದಕ್ಕೆ ಎರಡು ಕಂಡೀಷನ್ ಲೆಕ್ಕ. ಎರಡು ಕಂಡೀಷನ್ಸ್. ಹೌದು. ಸೂರ್ಯ, ಚಂದ್ರ, ಭೂಮಿ ಒಂದೇ ಗೆರೆಯಲ್ಲಿ ಬರಬೇಕು. ಅದು ಬರೋದು ಯಾವಾಗ?
ಮತ್ತು ಚಂದ್ರ ಆ ನೋಡಲ್ ಪಾಯಿಂಟ್ಸ್ ಅಲ್ಲಿ ಇರಬೇಕು. ಖಂಡಿತವಾಗಿ ಇದನ್ನೇ ನಾವು ಗ್ರಹಣ ಅಂತ ಗ್ರಹಣ ಹೇಳ್ತೀವಿ. ಸೊ ಚಂದ್ರ ಭೂಮಿ ಸುತ್ತುವಾಗ ಪ್ರತಿ 1 ತಿಂಗಳಿಗೊಂದ್ಸಲಿ ಸುತ್ತ ಬಿಡ್ತಾನೆ. ಅಮಾವಾಸ್ಯೆ ಬರುತ್ತೆ, 15 ದಿವಸ ಆದ್ಮೇಲೆ ಹುಣ್ಣಿಮೆನೂ ಬಂದ್ಬಿಡುತ್ತೆ. ಆದ್ರೆ ಅವೆಲ್ಲವೂ ಕೂಡ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಸ್ಟ್ರೈಟ್ ಲೈನ್ ನಲ್ಲಿ ಈ ಸೂರ್ಯ, ಭೂಮಿ, ಚಂದ್ರ ಇರೋದಿಲ್ಲ. ಸೂರ್ಯ ಏನಾದ್ರೂ ಚಂದ್ರ ಏನಾದ್ರೂ ಆ ನೋಡಲ್ ಅಸೆಂಡಿಂಗ್ ಡಿಸೆಂಡಿಂಗ್ ನೋಡಲ್ ಇದ್ದು ಸೂರ್ಯ, ಚಂದ್ರ, ಭೂಮಿ ಒಂದೇ ಲೈನ್ ಅಲ್ಲಿ ಬಂದ್ಬಿಟ್ರೆ ಅದನ್ನೇ ನಾವು ಗ್ರಹಣ ಅಂತ ಕರೀತೀವಿ. ಇದು ಚಲನೆ ಆಗುವಾಗ, ಚಂದ್ರ ಮತ್ತೆ ಭೂಮಿಗಳು ಸುತ್ತುವಾಗ ಆಗುವಂತ ಒಂದು ರೇರ್ ಇವೆಂಟ್. ಇದೊಂದು ಸೆಲೆಸ್ಟಿಯಲ್ ಇವೆಂಟ್. ಅದನ್ನ ಸೆಲೆಬ್ರೇಟ್ ಮಾಡೋ ವಿಧಾನನೂ ಕೂಡ ಭಾರತೀಯರಿಗೆ ಗೊತ್ತಿತ್ತು. ಅದನ್ನೇ ಗ್ರಹಣದ ಆಚರಣೆಗಳು ಅಂತ ಕರೆಯುವಂಥದ್ದು. ಈಗ ಇನ್ನೂ ಸ್ಪಷ್ಟವಾಗಿ ನಾನು ಈ ಒಂದು ನಾವು ತಗೊಂಡಿರುವಂತ ಡಯಾಗ್ರಾಮ್ ಅಲ್ಲಿ ಗ್ರಹಣ ಅಂದ್ರೆ ನಿಜವಾಗ್ಲೂ ಏನು, ಇಲ್ಲಿ ರಾಹು ಕೇತುಗಳ ಹೇಗೆ ರೋಲ್ ನ ಪ್ಲೇ ಮಾಡುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ಈ ಡಯಾಗ್ರಾಮ್ ಅಲ್ಲಿ ನೋಡಿ 2 ಡಯಾಗ್ರಾಮ್ ಇದೆ ಆಕ್ಚುಲಿ ಈ ಶೀಟ್ ಅಲ್ಲಿ. ಈಗ ಮೊದಲನೇದು ನೀವು ಇಲ್ಲಿ ನೋಡಿದ್ರೆ ಇದು ಸೂರ್ಯ, ಇದು ಎಕ್ಲಿಪ್ಟಿಕ್. ಎಕ್ಲಿಪ್ಟಿಕ್ ಅಂದ್ರೆ ಅರ್ತ್ ಮೂವ್ ಆಗುವಂತ ಪ್ಲೇನ್, ಅಥವಾ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಸನ್ ಮೂವ್ ಆಗುವಂತ ಪ್ಲೇನ್ ಇದು. ಇಸ್ ಇಟ್ ನಾಟ್? ಇದು ಎಕ್ಲಿಪ್ಟಿಕ್ ಅಂತ ನಾನು ಮೊದಲೇ ಹೇಳಿದ್ದೆ. ಇದು ಮೂನ್ ನ ಆರ್ಬಿಟ್. ನೋಡಿ, ಈ ಮೂನ್ ನ ಆರ್ಬಿಟಲ್ ಪ್ಲೇನ್ ಈ ಎಕ್ಲಿಪ್ಟಿಕ್ ಕೋಇನ್ಸೈಡ್ ಆಗಿಲ್ಲ, ಇಲ್ಲಿ ಕೋಪ್ಲೇನರ್ ಅಲ್ಲ. ಈಗ ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಭೂಮಿ ಇಲ್ಲಿದ್ದಾನೆ, ಚಂದ್ರ ಇಲ್ಲಿದೆ, ಸೂರ್ಯ ಇಲ್ಲಿದೆ. ಇದು ಆಕ್ಚುಲಿ ನ್ಯೂ ಮೂನ್ ಡೇ. ನ್ಯೂ ಮೂನ್ ಡೇ ಆಗುತ್ತೆ. ನ್ಯೂ ಮೂನ್ ಡೇ ಅಂತಂದ್ರೆ ಅಮಾವಾಸ್ಯೆ. ನೋಡಿ, ಅಮಾವಾಸ್ಯೆ ಇದು ನಾರ್ಮಲ್ ಅಮಾವಾಸ್ಯೆ, ಎಕ್ಲಿಪ್ಸ್ ಇಲ್ಲದೆ ಇರುವಂತ ಅಮಾವಾಸ್ಯೆ. ಈಗ ನೀವೇನಾದ್ರೂ ಸ್ಕೇಲ್ ನ ಇಟ್ಕೊಂಡು ನೋಡಿದ್ರೆ ಭೂಮಿಯಿಂದ ಸನ್ ಯಾವ ನೇರದಲ್ಲಿ, ಈ ಲೈನ್ ಅಲ್ಲಿ ಇದ್ದಾನೆ, ಒಂದೇ ನೇರದಲ್ಲಿ ಇಲ್ಲ. ಈ ಚಂದ್ರ ಈ ಲೈನ್ ನಲ್ಲಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ ಈ ಅಮಾವಾಸ್ಯೆನಲ್ಲಿ ಈ ನೋಡಲ್ ಪಾಯಿಂಟ್ಸ್ ಗಳು ನೋಡಿ ಇಲ್ಲಿದೆ. ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್, ಇವೇ ರಾಹು ಕೇತುಗಳು. ಸೊ ಇದು ಎಕ್ಲಿಪ್ಸ್ ಇಲ್ಲದೆ ಇರುವಂತಹ ಅಮಾವಾಸ್ಯೆ. ಅದೇ ತರ ಇಲ್ಲಿ ಹುಣ್ಣಿಮೆ ಇದೆ. ಈಗ ಹುಣ್ಣಿಮೆನಲ್ಲಿ ನೋಡಿ, ಚಂದ್ರ ಇಲ್ಲಿದ್ದಾನೆ, ಭೂಮಿ ಇಲ್ಲಿದೆ, ಸನ್ ಇಲ್ಲಿದೆ. ಸೊ ಈ ಸೂರ್ಯನ ಬೆಳಕು ನೇರವಾಗಿ ಚಂದ್ರನ ಮೇಲೆ ಬಿದ್ದು ಆ ರಿಫ್ಲೆಕ್ಟ್ ಆದಂತ ಬೆಳಕು ಇಲ್ಲಿ ಭೂಮಿಯಲ್ಲಿ ನಾವು ನೋಡ್ತೀವಿ. ಪೂರ್ಣ ಚಂದ್ರ ಕಾಣಿಸ್ತಾನೆ ಇಲ್ಲಿ, ಹೌದಾ? ಸೊ ಹಾಗಾಗಿ ಇದು ಹುಣ್ಣಿಮೆ ದಿನ. ಆದ್ರೆ ಎಕ್ಲಿಪ್ಸ್ ಇರುವಂತ ಹುಣ್ಣಿಮೆ ದಿನ ಅಲ್ಲ. ಯಾಕೆಂದ್ರೆ ಈ 3 ಸೆಲೆಸ್ಟಿಯಲ್ ಬಾಡೀಸ್ಗಳು ಒಂದೇ ರೇಖೆನಲ್ಲಿ ಬಂದಿಲ್ಲ. ಮತ್ತೆ ನೀವು ಉದಾಹರಣೆ ಹೇಳ್ತಿರೋದು ಸಾಧಾರಣವಾಗಿ ಆಗುವಂತ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಇಲ್ಲ. ಆದ್ರೆ ಈ ಕೆಳಗಡೆ ಇರುವಂತ ಈ ಡಯಾಗ್ರಾಮ್ ನ ನೋಡಿ, ಇಲ್ಲಿ ಈ ಅರ್ತ್ ಮತ್ತೆ ಈ ಅಂದ್ರೆ ಇಲ್ಲಿ ಭೂಮಿ ಸುತ್ತಾ ಹೋಗ್ತಿದೆ. ಹೌದು, ಸುತ್ತಾ ಹೋಗ್ತಿರ್ಬೇಕಾದ್ರೆ ಯಾವ್ದೋ ಒಂದು ಸಂದರ್ಭದಲ್ಲಿ ನಮ್ಗೆ ಆ ನೋಡಲ್ ಪಾಯಿಂಟ್ಸ್ ಈಗ ಹೌದು ಎಕ್ಲಿಪ್ಟಿಕ್ ಪ್ಲೇನ್ ಜೊತೆಗೆ ಇಂಟರ್ಸೆಕ್ಟ್ ಆಗ್ತಿದೆ. ಖಂಡಿತವಾಗಿ ನೋಡಿ, ಇಲ್ಲಿ ಇದು ಮೂನ್ ಆರ್ಬಿಟ್ ಅಲ್ವಾ? ಹೌದು, ಇದೇ ಇಂಟರ್ಸೆಕ್ಷನ್ ಪಾಯಿಂಟ್. ಇದನ್ನ ಒಂದು ನೋಡ್ ಅಂತ ಕರಿಬೇಕು. ಅಲ್ಲೇ ಚಂದ್ರ ಇದ್ದಾನೆ. ಈ ತರ ಆದಾಗ ಸೂರ್ಯ, ಚಂದ್ರ ಮತ್ತೆ ಭೂಮಿ ಒಂದೇ ರೇಖೆನಲ್ಲಿ ಬಂದಿದೆ. ಸೊ ಹಾಗಾದ್ರೆ ಇದು ಎಂತ ದಿನ? ಇದು ಅಮಾವಾಸ್ಯೆ ಆಕ್ಚುಲಿ. ಈಗ ಇಲ್ಲಿ ಇರುವಂತವರಿಗೆ ಈ ಚಂದ್ರ ಕಾಣೋದಿಲ್ಲ. ಅದ್ರ ಜೊತೆಗೆ ಈ ಚಂದ್ರ ನೋಡಲ್ ಪಾಯಿಂಟ್ ಅಲ್ಲಿ ಇರೋದ್ರಿಂದ, ರಾಹು ಅಥವಾ ಕೇತುನಲ್ಲಿ ಇರೋದ್ರಿಂದ ಒಂದೇ ಸರಳ ರೇಖೆನಲ್ಲಿ ಬಂದಿದೆ ಸೂರ್ಯನಿಂದ ಇಲ್ಲಿಗೆ. ಹಾಗಾಗಿ ಇದನ್ನ ನಾವು ಸೂರ್ಯಗ್ರಹಣ ಅಂತ ಕರೀಬಹುದು. ಚಂದ್ರ ಇವಾಗ ಸೂರ್ಯನನ್ನು ಮರೆಮಾಚಿದ. ಹೌದು, ಇಲ್ಲಿರೋ ಜನಗಳಿಗೆ ಇದು ಚಂದ್ರ ಸೂರ್ಯನನ್ನ ಮರೆಮಾಚ್ತಾ ಇದ್ದಾನೆ. ಡಿಸೆಂಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದು. ಹೌದು, ಡಿಸೆಂಡಿಂಗ್ ಅಥವಾ ಅಸೆಂಡಿಂಗ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅಂದ್ರೆ ರಾಹು ಕೇತು ಯಾರು ಬೇಕಾದ್ರೂ ಆಗಿರ್ಬೋದು. ಅಲ್ಲಿಗೆ ಬಂದಾಗ ಆಗುವಂತ ರೇರೆಸ್ಟ್ ಈವೆಂಟ್ ಇದು ಸೂರ್ಯಗ್ರಹಣ. ಅದೇ ತರ ಅದೇ ಚಂದ್ರ ಇಲ್ಲಿ ಬಂದಾಗ ಇದು ಇನ್ನೊಂದು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಪಾಯಿಂಟ್, ಅಂದ್ರೆ ರಾಹು ಅಥವಾ ಕೇತು. ಅಕಸ್ಮಾತ್ ಆಗಿ N1 ಅಲ್ಲದೆ ಹೋದ್ರೆ 8 ಅಥವಾ ಇನ್ನೊಂದು ಪಾಯಿಂಟ್ ಹತ್ರ ಏನಾದ್ರೂ ಇದ್ರೆ ಮತ್ತೆ ನೋಡಿ, ಮತ್ತೆ ಒಂದೇ ಲೈನ್ ಬಂತು. ಸೊ ಚಂದ್ರ ರಾಹು ಅಥವಾ ಕೇತುನಲ್ಲಿದ್ದಾನೆ, ಅಂದ್ರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಪಾಯಿಂಟ್ ಅಲ್ಲಿ ಇದ್ದಾನೆ. ಜೊತೆಗೆ ಇದಿಷ್ಟು ಒಂದೇ ಲೈನ್ ಅಲ್ಲಿ ಬರ್ತಾ ಇದೆ. ಇದು ಹುಣ್ಣಿಮೆ ದಿನ, ಜೊತೆಗೆ ಲೂನಾರ್ ಎಕ್ಲಿಪ್ಸ್ ಕೂಡ. ಅಂದ್ರೆ ಈಗ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಿದೆ. ಹೌದು, ನಮಗೆ ಚಂದ್ರನ ಮೇಲೆ ಗ್ರಹಣ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ಶಾಡೋ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದೆ. ಇಲ್ಲಿ ನೋಡಿ, ಸೂರ್ಯನ ಬೆಳಕು ಬೀಳೋದಕ್ಕೆ ಈ ನೋಡಲ್ ಪಾಯಿಂಟ್ ಅಲ್ಲಿ ಇರುವಂತಹ ರಾಹು ಅಥವಾ ಕೇತುವಿನಲ್ಲಿರುವಂತಹ ಚಂದ್ರ ಬಿಡ್ತಾ ಇಲ್ಲ, ಶಾಡೋ ಬೀಳ್ತಾ ಇದೆ, ನೆರಳು ಬೀಳ್ತಾ ಇದೆ. ಅದೇ ತರ ಇಲ್ಲಿ ಚಂದ್ರ ಈ ಸೂರ್ಯ ಹುಣ್ಣಿಮೆ ದಿನ ಆದ್ರೂ ಕೂಡ ಕಾಣಿಸ್ತಾ ಇಲ್ಲ ಅವನು.
ಯಾಕೆಂದ್ರೆ ಅರ್ತ್ನ ಶ್ಯಾಡೋನೇ ಇಲ್ಲಿ ಬೀಳ್ತಾ ಇದೆ ಚಂದ್ರನ ಮೇಲ್ಗಡೆ, ಹಾಗಾಗಿ ಚಂದ್ರ ಕಾಣಿಸ್ತಾ ಇಲ್ಲ, ಅದು ಹುಣ್ಣಿಮೆ ದಿನ ಆದ್ರೂ ಕೂಡ. ಸೊ ಈ ರಾಹು ಮತ್ತೆ ಕೇತುಗಳಲ್ಲಿ ಚಂದ್ರ ಬಂದು ಸೂರ್ಯ ಚಂದ್ರ ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದ್ರೆ ಆಗುವಂತ ಈವೆಂಟ್ ನಾವು ಗ್ರಹಣ ಅಂತ ಕರಿತೀವಿ. ಸೊ ಗ್ರಹಣದಲ್ಲಿ ನಾವು ನೋಡೋ ಹಾಗೆ ಶ್ಯಾಡೋಗಳು, ನೆರಳುಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾವೆ. ಸರಿ, ಓಕೆ. ಇನ್ನ ಪ್ರಾರಂಭದಲ್ಲಿ ನಾವು ಮಾತನಾಡ್ತಿರ್ಬೇಕಾದ್ರೆ ಹೇಳಿದ್ರು ಗ್ರಹಣದ ಆಚರಣೆಗಳ ಬಗ್ಗೆ. ಅವು ಏನೋ ಮೂಢನಂಬಿಕೆ ಅಲ್ಲ, ಅವುಗಳಿಗೆ ಏನೋ ಕಾರಣಗಳಿವೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ನಮ್ಮ ಭಾರತದಲ್ಲಿ ಹೇಗೆ ಅಂತಂದ್ರೆ, ಪ್ರಕೃತಿನಲ್ಲಿ ಏನೇ ಆದ್ರೂ ಅದನ್ನ ಆಚರಣೆ ಮಾಡುವಂಥದ್ದು ಬಂದಿದೆ, ರೂಢಿಯಲ್ಲಿದೆ. ಗ್ರಹಣದ ಬಗ್ಗೆ ನಮ್ಮ ಪೂರ್ವಜರಿಗೆ ಮಾಹಿತಿ ಇರ್ಲಿಲ್ಲ, ಅಥವಾ ಗ್ರಹಣ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಏನಿಲ್ಲ. ಪಂಚಾಂಗದಲ್ಲಿ ಇವತ್ತೇ ಗ್ರಹಣ ನಡೆಯುತ್ತೆ, ಈ ಘಳಿಗೆಯಿಂದ ಈ ಘಳಿಗೆನಲ್ಲೇ ಈ ಒಂದು ಪಾರ್ಟ್ ಆಫ್ ದ ಸ್ಪೇಸ್ ಅಲ್ಲೇ ಗ್ರಹಣ ನಡೆಯುತ್ತೆ. ಈ ಒಂದು ಪಾರ್ಟ್ ಆಫ್ ದ ಸ್ಪೇಸ್ ಅಂತಂದ್ರೆ ಯಾವ ರಾಶಿನಲ್ಲಿ ರಾಹು ಇದ್ದಾನೆ, ಕೇತು ಇದ್ದಾನೆ, ಅಲ್ಲಿ ಚಂದ್ರ ಇದ್ದಾನೆ, ಇದೆಲ್ಲವೂ ಸಹ ಪಂಚಾಂಗದಲ್ಲಿದೆ. ಒಂದು ಲೆಕ್ಕಾಚಾರ ಮಾಡ್ಕೊಂಡೆ ಹೇಳ್ತಾರೆ. ಅಂದ್ರೆ ಗ್ರಹಣದ ಆಚರಣೆಯು ಕೂಡ ಯಾವುದೋ ಒಂದು ಮೀನಿಂಗ್ಫುಲ್ ಆಗಿ ಇರ್ಬೇಕು. ಅದು ಹೇಗೆ ಅಂತ ನಾವು ಲಾಜಿಕಲಿ ನೋಡೋದಾದ್ರೆ, ಮೊದಲನೇದು, ಈಗ ನೋಡಿ, ಭೂಮಿಗೆ ಶಕ್ತಿಯ ಆಕಾರ ಯಾವುದು, ಸೋರ್ಸ್ ಆಫ್ ಎನರ್ಜಿ ಯಾವುದು? ಸೂರ್ಯ. ಚಂದ್ರನು ಕೂಡ. ಚಂದ್ರ ಮತ್ತೆ ಸೂರ್ಯನನ್ನ ನಮ್ಮ ಭೂಮಿ ಮೇಲೆ ಎಷ್ಟೋ ಕ್ರಿಯೆಗಳಿಗೆ ಅವರು ಕಾರಣಕರ್ತರು. ನಿಜ. ಸೂರ್ಯನಿಗೆ ಒಂದು ಶ್ಲೋಕ ಕೂಡ ಇದೆ. ಸೂರ್ಯನನ್ನ ಪ್ರೀತ್ಯರ್ಥವಾಗಿ ಒಂದು ಶ್ಲೋಕ ಹೇಳ್ತಾರೆ ನಮ್ಮಲ್ಲಿ. ಏನದು? ಉದಯಾನೇ ಬ್ರಹ್ಮಸ್ವರೂಪಾಯ, ಮಧ್ಯಾಹ್ನೇಶು ಮಹೇಶ್ವರ, ಅಸ್ತಮಾನೇ ಸ್ವಯಂ ವಿಷ್ಣು, ತ್ರೈರ್ಮೂರ್ತಿರ್ ದಿವಾಕರ ಅಂತ ಹೇಳ್ತಾರೆ. ಸೊ ಸೂರ್ಯನೇ ನಮಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವನೇ ಸ್ವತಃ ಪ್ರತ್ಯಕ್ಷ ಭಗವಂತ ಅನ್ನೋ ರೀತಿನಲ್ಲಿ ನಾವು ಸೂರ್ಯನನ್ನು ನೋಡ್ತೀವಿ. ಯಾಕೆಂದ್ರೆ ಅವನಿಲ್ಲದೆ ಇದ್ರೆ ಏನೂ ನಡೆಯೋದಿಲ್ಲ. ಮತ್ ಈಗ ನೋಡಿ, ಗ್ರಹಣದ ಸಮಯದಲ್ಲಿ ಏನಾಗುತ್ತೆ, ಸೂರ್ಯಗ್ರಹಣದ ಸಮಯದಲ್ಲಿ ಏನಾಗುತ್ತೆ, ಬಿಕಾಸ್ ಚಂದ್ರ ರಾಹು ಅಥವಾ ಕೇತುವಿನಲ್ಲಿ ನಿಂತ್ಕೊಂಡು ಮತ್ತೆ ಸೂರ್ಯ ಚಂದ್ರ ಭೂಮಿ ಒಂದೇ ರೇಖೆನಲ್ಲಿ ಬರೋದ್ರಿಂದ ಸೂರ್ಯ ಕೆಲ ಕಾಲ ಮರೆಯಾಗ್ತಾನೆ. ಸೂರ್ಯ ಇಲ್ಲ ಅನ್ಸೋಕಾಗೋದಿಲ್ಲ, ಆದ್ರೆ ಭೂಮಿಗೆ ಕಾಣದೇ ಇರುವಂತಹ ಒಂದು ಭ್ರಮೆ ಸೃಷ್ಟಿಯಾಗುತ್ತೆ ಭೂಮಿ ಮೇಲೆ. ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು? ವಿ ಶುಡ್ ರೆಸ್ಪೆಕ್ಟ್ ಇಟ್. ರಾಹು ಕೇತುಗಳು ಕೇವಲ ಬಿಂದುಗಳೇ ಇರಬಹುದು, ಆದ್ರೆ ಅವುಗಳು ಎಂತ ಪರಿಣಾಮವನ್ನ ಭೂಮಿ ಮೇಲೆ ಉಂಟು ಮಾಡ್ತವೆ ಅಂತಂದ್ರೆ ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ಲೇಬೇಕು. ಹಾಗಾಗಿ ಈ ಯೂಶುವಲಿ ಗ್ರಹಣದ ಟೈಮಲ್ಲಿ ಯಾವುದೇ ತರದ ಶುಭ ಕಾರ್ಯಗಳನ್ನ, ಪೂಜೆಗಳನ್ನ ಮಾಡೋದಿಲ್ಲ. ಈವನ್ ದೇವಸ್ಥಾನಗಳನ್ನು ಬಾಗಿಲು ಹಾಕ್ತಾರೆ. ದೇವರನ್ನು ಮರೆಮಾಚುವ ಶಕ್ತಿ ಆ ಒಂದು ಮತ್ತು ಕೇತುಗಳಿಗೆ ಇದೆ ಅಂತೇಳಿ ನಾವು ಸ್ವೀಕಾರ ಮಾಡಿಕೊಂಡು, ಹೌದು, ದೇವರನ್ನೇ ಮರೆಮಾಚುವಂತ ಶಕ್ತಿ ಇರೋದ್ರಿಂದ ಒಂದಷ್ಟು ಸಂದರ್ಭಕ್ಕೆ, ಒಂದಷ್ಟು ಕಾಲ ನಾವು ಅವ್ರಿಗೆ ಮರ್ಯಾದೆ ಕೊಡ್ತೀವಿ ಅಂತ ಒಂದು ಭಾವನಾತ್ಮಕವಾದಂತಹ ಒಂದು ಆಚರಣೆ ಇದು. ಅದಾದ್ಮೇಲೆ ಕೆಲವರು ಊಟ ಮಾಡೋದಿಲ್ಲ. ಗ್ರಹಣದ ಮುಂಚೆ, ಗ್ರಹಣದ ಆದ್ಮೇಲೆ ಎರಡು ಕಡೆ ಶುದ್ಧಿ ಮಾಡ್ಕೋತೀವಿ. ಸ್ನಾನ ಮಾಡುವಂಥದ್ದು, ದೇವಸ್ಥಾನಗಳನ್ನ ಶುಚಿ ಮಾಡುವಂಥದ್ದು, ಮತ್ತೆ ಗ್ರಹಣದ ಸಮಯದಲ್ಲಿ ಯಾವುದೇ ತರದ ಊಟವನ್ನ ಮಾಡದೇ ಇರುವಂಥದ್ದು, ಇದೆಲ್ಲ ಮಾಡ್ತೀವಿ. ಇದಕ್ಕೆಲ್ಲ ರೀಸನ್ ಇದೆ ಆಕ್ಚುಲಿ. ಏನ್ ರೀಸನ್ ಅಂತಂದ್ರೆ, ಈಗ ನನ್ನ ದೇಹದಲ್ಲೇ ಒಂದು ಕ್ಲಾಕ್ ಸಿಸ್ಟಮ್ ಇದೆ. ಅದನ್ನ ಬಯಾಲಜಿನವ್ರಿಗೆ ಗೊತ್ತಿರುತ್ತೆ, ಸರ್ಕೇಡಿಯನ್ ರಿಥಮ್ ಅಂತ ಕರೀತಾರೆ. ಸರಿ, ನೀವು ಹೇಳ್ತಿರೋದು ನಮ್ಮ ನಿದ್ದೆಯ ಒಂದು ಸೈಕಲ್ ಏನಿದೆ, ಸ್ಲೀಪ್ ಅಂಡ್ ವೇಕಪ್ ಸೈಕಲ್. ಹೌದು. ಸೊ ಬೆಳಕು ಮತ್ತು ಸೂರ್ಯ ಅಸ್ತಮ ಮತ್ತು ಸೂರ್ಯ ಉದಯ, ಅದಕ್ಕೆ ಹೊಂದಿಕೆ ಅದರ ಜೊತೆಗೆ ಅದು ಇದಾಗಿದೆ, ಏನಾಗಿದೆ, ಸಿಂಕ್ರನೈಸ್ ಆಗಿದೆ ನಮ್ಮ ಬಾಡಿನಲ್ಲಿರುವಂತಹ ಬಯಾಲಜಿಕಲ್ ಕ್ಲಾಕ್. ಈಗ ಆ ಬಯಾಲಜಿಕಲ್ ಕ್ಲಾಕ್ ಗೆ ಗೊತ್ತಾಗುತ್ತೆ, ಈಗ ಸೂರ್ಯೋದಯ ಆದ್ರೆ ಅವತ್ತಿನ ದಿನ ಶುರುವಾಯ್ತು, ಸೂರ್ಯಾಸ್ತ ಆದ್ರೆ ಅರ್ಧ ದಿನ ಮುಗೀತು, ಇನ್ ಮತ್ತೆ ಸೂರ್ಯೋದಯ ಆಗೋವರೆಗೆ ರಾತ್ರಿ ಇದೆ. ಸೊ ಆ ಬಯಾಲಜಿಕಲ್ ಕ್ಲಾಕ್ ಏನಿದೆ, ಸರ್ಕೇಡಿಯನ್ ರಿಥಮ್ ಅಂತ ಏನ್ ಹೇಳಿದ್ರೆ, ಅದು ನನ್ನಲ್ಲಿ ನಿದ್ರೆಯನ್ನ ಉಂಟು ಮಾಡುವಂಥದ್ದು, ಎಚ್ಚರ ಇರಿಸುವಂಥದ್ದು, ಕೆಲವು ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡುವಂಥದ್ದು, ಹಸುವಾಗುವಂಥದ್ದು, ಇದೆಲ್ಲವನ್ನು ಮೈಂಟೈನ್ ಮಾಡುವಂತ ಕ್ಲಾಕ್ ನಮ್ಮೊಳಗಡೆ ಇರುತ್ತೆ. ಇವತ್ತು ಎಷ್ಟೋ ಜನ ರಾತ್ರಿ ಹೊತ್ತು ಕರೆಕ್ಟ್ ಆಗಿ ನಿದ್ದೆ ಮಾಡದೆ, ಸ್ಕ್ರೀನ್ ಟೈಮ್ ಜಾಸ್ತಿ, ಮೊಬೈಲು, ಟಿವಿ, ಪಾರ್ಟಿಗಳು, ಇದ್ರಲ್ಲೆಲ್ಲ ಮುಳುಗೋಗಿ ಆ ಸರ್ಕೇಡಿಯನ್ ರಿಥಮ್ಗೆ ಕನ್ಫ್ಯೂಸ್ ಆಗಿ ಬಹಳ ಬೇಗ ಹಾರ್ಟ್ ಅಟ್ಯಾಕು, ಇನ್ನು ಬೇರೆ ಕೆಲವು ರೋಗಗಳನ್ನು ಸಾಯ್ತಾ ಇದ್ದಾರೆ.
ಮನುಷ್ಯನ ಆಯಸ್ ಕಡಿಮೆ ಆಗಿರೋದಕ್ಕೆ ಅದೊಂದು ರೀಸನ್. ಅದನ್ನೇ ಈಗ ಹೇಳ್ತಾರೆ, ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ನಮ್ಮಲ್ಲಿ ರೋಗಗಳ ಕಾರಣ ಆಗಿದೆ ಇವತ್ತು. ರೋಗಗಳ ಕಾರಣ ಆಗಿದೆ. ಯಾಕಂದ್ರೆ ನಾವು ಪ್ರಕೃತಿಯ ಜೊತೆ ಸಿಂಕ್ರನೈಸ್ ಆಗಿಲ್ಲ. ನನ್ನ ಜೀವ ಈಗೇನ್ ನನ್ನ ಸರ್ಕೇಡಿಯನ್ ರಿದಮ್ ಇದೆ, ಅದಕ್ಕೆ ನಾನು ಸ್ಪಂದಿಸ್ಬೇಕು. ಈ ಸೂರ್ಯ ಗ್ರಹಣ ಆಗುವಾಗ ನೋಡಿ, ಸೂರ್ಯ ಮರೆಯಾಗ್ತಾನೆ 1-1.5 ಗಂಟೆಗಳ ಕಾಲ. ಅದಾದ್ಮೇಲೆ ಸೂರ್ಯ ವಾಪಸ್ಸು ಕಾಣಿಸ್ಕೊಳ್ಳಿಕ್ ಶುರು ಮಾಡ್ತಾನೆ. ಈಗ ಯೂಶುವಲಿ ಒಂದು ದಿನ ಅಂತ ತಗೊಂಡ್ರೆ, ಒಂದು ಸಾರಿ ಸನ್ರೈಸ್ ಆದ್ರೆ ಓಕೆ, ಒಂದ್ 12 ಗಂಟೆಗಳ ಕಾಲ ನಮ್ಗೆ ಕಾಣಿಸ್ಕೊಂಡು ಬೆಳಕಿತ್ತು, ನಮ್ಮ ಪ್ರಕೃತಿನಲ್ಲಿ ಬೆಳಕಿದ್ದು, ಮತ್ತೆ ಮುಳುಗೋಗ್ತಾನೆ, ಮತ್ತೆ ಬರ್ಲಿಕ್ಕೆ 12 ಗಂಟೆ. ಅಂದ್ರೆ 24 ಗಂಟೆನಲ್ಲಿ ಸೂರ್ಯ ಬಂದು ವಾಪಸ್ ಹಿಂಗ್ ಹುಡ್ತಾನಲ್ಲ, ಒಂದ್ಸಲಿ ಹುಟ್ಟಿ ಮತ್ತೆ ಒಂದ್ಸಲಿ ಹುಡ್ತಾನಲ್ಲ, ಗ್ರಹಣದ ಟೈಮಲ್ಲಿ ಅದು ಬರೀ 1.5-2 ಗಂಟೆ ಅವಧಿನಲ್ಲೇ ಆಗುತ್ತೆ. ಯಾಕಂದ್ರೆ ಸೂರ್ಯ ಮರೆಯಾಗ್ತಾನೆ, ವಾಪಸ್ಸು ಸೂರ್ಯ ಬರ್ತಾನೆ. ನಿಮ್ಮ ಮಾತಿನ ತಾತ್ಪರ್ಯ ನಮ್ಮ ದೇಹದ ಏನ್ ರಿದಮ್ ಅಂತ ಹೇಳಿದ್ರೆ ಸರ್ಕೇಡಿಯನ್ ರಿದಮ್. ಸರ್ಕೇಡಿಯನ್ ರಿದಮ್, ಸೂರ್ಯನ ಬೆಳಕು ಮತ್ತು ಕತ್ತಲೆ, ಅದಕ್ಕೆ ಅದು ಹೊಂದಾಣಿಕೆ ಆಗಿದೆ. ಖಂಡಿತ ಹೊಂದಾಣಿಕೆ. ಬೆಳಕು ಬರೋದು, ಬೆಳಕು ಹೋಗೋದು. ಅದೇ ರೀತಿ ಯಾವ್ದು 12 ಗಂಟೆಗೆ ಆಗುತ್ತೆ, ಅದು ಗ್ರಹಣದ ಸಮಯದಲ್ಲಿ ಬೇಗ ಆಗುತ್ತೆ. 1.5 ಗಂಟೆ ಒಳಗಡೆ ಮತ್ತೆ ಕತ್ಲೆ, ಬೆಳಕು ಬರೋದು, ಕತ್ಲೆ ಆಗೋದಾಗೋಗುತ್ತೆ. ಹೌದು. ಅಂದ್ರೆ ಸೂರ್ಯೋದಯ ಸೂರ್ಯಾಸ್ತ ಅನ್ನುವಂಥದ್ದು, ಸೂರ್ಯ ಹುಟ್ಟಿ ಮತ್ತೆ ಮರೆಯಾಗುವಂಥದ್ದು 12 ಗಂಟೆ ಸ್ಪ್ಯಾನ್ ಅಲ್ಲಿ ಆಗ್ಬೇಕಾಗಿರೋದು, ದಿನನಿತ್ಯ ಆಗ್ತಾ ಇದ್ದು ಗ್ರಹಣದ ಟೈಮಲ್ಲಿ ಬಹಳ ಬೇಗ ಆಗುತ್ತೆ. ಆಗ ನನಗೆ ಬುದ್ಧಿಗೆ ಗೊತ್ತಿರ್ಬೋದು, ಆದ್ರೆ ಸರ್ಕೇಡಿಯನ್ ರಿದಮ್ ಅನ್ನುವಂತಹ ಈ ವ್ಯವಸ್ಥೆಗೇನಿದೆ, ಬರೀ ಮನುಷ್ಯನ ದೇಹದಲ್ಲಿ ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ ಇನ್ನೂ ಎಷ್ಟೋ ವ್ಯವಸ್ಥೆಗಳಿದೆ. ಅದೆಲ್ಲದಕ್ಕೂ ಕನ್ಫ್ಯೂಸ್ ಆಗುತ್ತೆ. ಈ ಸೂಕ್ಷ್ಮವಾದ ವಿಚಾರಗಳನ್ನ ಅಬ್ಸರ್ವ್ ಮಾಡಿ, ಗ್ರಹಣದ ಟೈಮಲ್ಲಿ ಬಾಡಿಗೆ ಊಟವನ್ನ ಕೊಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಉಪವಾಸ ಮಾಡುವಂಥದ್ದು. ಶುದ್ಧ ಯಾಕೆ ಆಗ್ಬೇಕಾಗಿದ್ರೆ, ಇಟ್ ಈಸ್ ಆಬ್ವಿಯಸ್. ಈಗ ಗ್ರಹಣದ ಟೈಮಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಕರೆಕ್ಟ್ ಆಗಿ ಆಗೋದ್ರೆ ಕತ್ತಲೆ ಅನ್ನುವಂತ ವಾತಾವರಣ ನಿರ್ಮಾಣ ಆಗುತ್ತೆ. ಹೌದಾ ಅಲ್ವಾ? ಹೌದು. ಈಗ ಆಕ್ಚುಲಿ ಬೆಳಕು ಇರ್ಬೇಕಾದಂತ ಸಮಯ, ಆದ್ರೆ ಕತ್ಲೆ ಬಂದು ಆವರಿಸ್ಕೊತ್ತು ಸ್ವಲ್ಪ ಕಾಲಗಳವರೆಗೆ. ಅಂತಂದ್ರೆ ಭೂಮಿಗೆ ಬರ್ಬೇಕಾಗಿದ್ದಂತಹ ರೇಡಿಯೇಷನ್ಸ್, ಅದನ್ನ ನಾವು ಬರೀ ರೇಡಿಯೇಷನ್ಸ್ ಅಂತ ಹೇಳಕ್ಕಾಗಲ್ಲ. ಸನ್ನಿಂದ ಬರ್ತಾ ಇರುವಂತ ರೇಡಿಯೇಷನ್, ಅದು ಲೈಫ್. ಅದನ್ನ ಇನ್ನೊಂದು ರೀತಿ ಹೇಳಂಗಿದ್ರೆ ವಿ ಆರ್ ರಿಸೀವಿಂಗ್ ಎನರ್ಜಿ ಕೆಲ ಕಾಲ ತಡೆ ಹಿಡಿದಿದೆ ಅಂತಂದ್ರೆ, ಅನ್ನೋಯಿಂಗ್ಲಿ ಇಲ್ಲಿ ಎಷ್ಟೋ ಒಂದು ನೆಗೆಟಿವ್ ಎನರ್ಜಿ. ಈಗ ನಾವು ಫಿಸಿಕ್ಸ್ ಅಲ್ಲಿ ಹೇಳ್ತೀವಲ್ಲ, ಎಲೆಕ್ಟ್ರಾನ್ ಇಲ್ಲಿ ಇದ್ರೆ ನೆಗೆಟಿವ್, ಎಲೆಕ್ಟ್ರಾನ್ ಇಲ್ಲಿ ಇರ್ಬೇಕಾಗಿತ್ತು ಆದ್ರೆ ಇಲ್ಲ ಅಂದ್ರೆ ಪಾಸಿಟಿವ್ ಅಂತ ಹೇಳ್ತೀವಲ್ಲ. ಹಾಗೆ ಸೂರ್ಯನ ಬೆಳಕು ಈಗ ಇರ್ಬೇಕಾಗಿತ್ತು, ಈಗ ಇಲ್ಲ ಅಂತಂದ್ರೆ ಸಮಥಿಂಗ್ ಬ್ಯಾಡ್ ಇಸ್ ದೇರ್, ಯಾವುದೋ ಒಂದು ನೆಗೆಟಿವಿಟಿ ಅಲ್ಲಿದೆ ಅಂತ. ಅದನ್ನ ಶುದ್ಧ ಮಾಡ್ಕೊಳ್ಳುವಂತ ಕಾರ್ಯ ಅಲ್ಲಿ ನಡೆಯುತ್ತೆ ಅಷ್ಟೇ. ನಾವು ಅದನ್ನೇ ಫ್ರೇಮ್ ಮಾಡಂಗಿದ್ರೆ, ಪ್ರತಿನಿತ್ಯ ಹಾಗೆ ಬೆಳಗ್ಗೆ ಬೆಳಕಿನ ಸಮಯ, ರಾತ್ರಿ ಅದು ಬೆಳಕಿಲ್ಲದ ಕತ್ತಲ ಸಮಯ, ಮತ್ತೆ ನಾವು ಮಲ್ಕೊಂಡು ಬೆಳಗ್ಗೆ ಎದ್ದಾಗ ನಮ್ಮ ಪ್ರೊಸೆಸ್ ಶುರು ಆಗುತ್ತೆ. ಮತ್ತೆ ಸ್ನಾನ ಮಾಡೋದು, ಊಟ ಮಾಡೋದು. ಆ ರಾತ್ರಿ ನಾವು ಊಟ ಮಾಡಿರ, ನಾವು ಮುಂಚಿನ ಅಭ್ಯಾಸ ಏನೋ ಸೂರ್ಯಾಸ್ತ ಆಗೋಕ್ಕೂ ಮುಂಚೆ ಅಥವಾ ಆ ಸಮಯಕ್ಕೆ ಊಟ ಮಾಡ್ಬಿಟ್ರೆ ಮತ್ತೆ ಮಾರನೇ ದಿನ ಬೆಳಗ್ಗೆಗೆ ಊಟ. ಹೌದು. ಹಾಗೆ ರಾತ್ರಿ ಹೊತ್ತು ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದಾಗ ಅವಾಗೊಂದು ಶುದ್ಧಿ ಕಾರ್ಯ, ಸ್ನಾನ ಮತ್ತೊಂದು. ಅದೇ ಪ್ರೊಸೆಸ್ ಅನ್ನ ಈ 1 ಗಂಟೆ ಅಥವಾ 1.5 ಗಂಟೆ ಗ್ರಹಣದ ಇದಕ್ಕೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಇದು ಚಂದ್ರಗ್ರಹಣದಲ್ಲಿ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಈಗ ಚಂದ್ರ ಒಂದ್ಸಲಿ ಪೂರ್ಣ ಚಂದ್ರನಾಗಿ ಮತ್ತೆ ಪೂರ್ಣ ಚಂದ್ರ ಆಗಬೇಕು ಅಂದ್ರೆ ಆಲ್ಮೋಸ್ಟ್ 27-28 ದಿನ ಬೇಕು. ಇದು ಗ್ರಹಣದ ಟೈಮಲ್ಲಿ ಈ 28 ದಿನಗಳಲ್ಲಿ ಏನ್ ನಡಿಬೇಕಾಗಿತ್ತೋ ಗ್ರಹಣದ ಟೈಮಲ್ಲಿ ಬರೀ 1.5-2 ಗಂಟೆಗಳ ಸ್ಪ್ಯಾನ್ ಅಲ್ಲಿ ಆಗ್ಬಿಡುತ್ತೆ. ಸೊ ಮತ್ತೆ ದೇಹ ಚಂದ್ರನಿಗೆ ಹೋಲಿಸ್ಕೊಂಡಾಗ 28 ದಿನಕ್ಕೆ ಏನು ನಮ್ಮ ಸೈಕಲ್ ಸಿಂಕ್ರನೈಸ್ ಆಗಿತ್ತು. ಹೌದು. ಗ್ರಹಣ ಬಂದಾಗ ಅದು 1.5 ಗಂಟೆ ಒಳಗಡೆ ಅದು ಆ ಪ್ರೊಸೆಸ್ ನಡೀತಿರುತ್ತೆ. ಆಗತ್ತೆ. ಹಾಗಾಗಿ ಕನ್ಫ್ಯೂಸ್ ಆಗ್ಬಾರ್ದು. ಹಾಗಾಗಿ ಉಪವಾಸ ಅಥವಾ ಈ ಧ್ಯಾನ, ಜಪ, ತಪ ಇವುಗಳನ್ನು ಮಾಡುವಂತದ್ದಿದೆ. ಸಂಕಲ್ಪ ಮಾಡ್ಲಿಕ್ಕೆ ಗ್ರಹಣಗಳನ್ನ ಒಳ್ಳೆ ಟೈಮ್ ಅಂತ ಹೇಳ್ತಾರೆ, ಆದ್ರೆ ಪೂಜೆ ಮಾಡ್ಲಿಕ್ಕಲ್ಲ. ಸೊ ಇದು ಗ್ರಹಣದ ಆಚರಣೆ ಹಿಂದಿರುವಂತಹ ಏನೋ ಒಂದು ವೈಜ್ಞಾನಿಕ ಕಾರಣ, ಮತ್ತೆ ನಮ್ ಎಮೋಷನಲ್ ಕೂಡ. ಹೌದು. ಈಗ ಸೂರ್ಯಚಂದ್ರರನ್ನೇ ಮರೆ ಮಾಡಿಸ್ತಾರೆ ರಾಹು ಕೇತುಗಳು ಅಂತಂದ್ರೆ ಆ ಸಮಯ ಅವರದ್ದು, ದೈವ ಪೂಜೆಗಲ್ಲ. ಆಮೇಲೆ ಖಂಡಿತ ಆ ಸಮಯ ಕಳೆದು ಹೋಗುತ್ತೆ. ಇದು ಅದರ ಅರ್ಥ. ಕೊನೆಯದಾಗಿ ಹೇಳಂಗಿದ್ರೆ, ಇವತ್ತಿನ ಈ ಸಂಚಿಕೆನಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಲ್ಲಿನ ಗ್ರಹಗಳಿಗೆ ಏನು ಡೆಫಿನೇಷನ್ ಕೊಟ್ಟಿದ್ದೀವೋ
ಇಲ್ವಾ, ಹ್ಮ್. ಆ ಡೆಫಿನೇಷನ್ ಹೋಲಿಕೆ ಆಗುವ ರೀತಿಯಲ್ಲಿ ನಾವು ರಾಹು ಮತ್ತು ಕೇತುವನ್ನು ಕೂಡ ಗ್ರಹ ಅಂತ ನಾವು ಲೆಕ್ಕ ಮಾಡ್ಕೊಂಡಿದ್ವಿ. ಹೌದು. ಅವ್ರನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಹೌದು. ಇನ್ನ ರಾಹು ಮತ್ತು ಕೇತುಗಳ ಕಾರಣಗಳವಾಗಿ ಏನು ಗ್ರಹಣ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಹ್ಮ್. ಆ ಗ್ರಹಣ ಯಾಕೆ ಆಗುತ್ತೆ ಅಂತೇಳಿ ವೈಜ್ಞಾನಿಕವಾದಂತ ಒಂದು ಹಿನ್ನೆಲೆ ಇದೆ. ಹೌದು. ಆಚರಣೆಗಳು ಲೆಕ್ಕ ಬಂದಾಗ ಆಚರಣೆಗಳಿಗೆ ವೈಜ್ಞಾನಿಕ ಕಾರಣನೂ ಇದೆ. ಅದು ನಮ್ಮ ರಿದಮ್. ಮತ್ತೊಮ್ಮೆ ಹೇಳೋದಾದ್ರೆ ಸರ್ಕೇಡಿಯಂ ರಿದಮ್ ಜೊತೆಗೆ ಭಾವನಾತ್ಮಕವಾಗಿ ಸೊ ಆಚರಣೆಗಳು ಎಲ್ಲವೂ ವೈಜ್ಞಾನಿಕನೇ ಇರ್ಬೇಕನ್ನುವಂತ ರೂಲ್ ಇಲ್ಲ. ಖಂಡಿತ ಇಲ್ಲ. ಭಾವನೆ ಕೂಡ ಅದ್ರ ಹಿಂದ್ಗಡೆ ಇರಬಹುದು. ಖಂಡಿತ ಇದೆ. ಭಾವನೆ ಇರುವವರು ಅದನ್ನ ಆಚರಣೆ ಮಾಡಬಹುದು. ಇಲ್ಲ. ಕೆಲವರು ಹೇಳ್ತಾರೆ, ಈಗ ಗ್ರಹಣದ ಟೈಮಲ್ಲಿ ನಾನು ಊಟ ಮಾಡ್ತೀನಿ, ಏನಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಏನೂ ಆಗಲ್ಲ. ಈಗ ನೋಡಿ, ನಮ್ಮಲ್ಲಿ ಭಾರತೀಯರಲ್ಲಿ ಯಾವುದೇ ಪೂಜೆ, ಅನುಷ್ಠಾನ, ಜಪ, ತಪ ಇದೆಲ್ಲ ಮಾಡುವಂಥದ್ದು ನನಗೆ ಸಂಪತ್ ಸಿಗ್ಲಿ ಅಂತಾನೋ ಅಥವಾ ನನಗೆ ಕಷ್ಟಗಳ ಪರಿಹಾರ ಆಗ್ಲಿ, ಈ ಲೌಕಿಕ ಕಷ್ಟಗಳ ಪರಿಹಾರ ಆಗ್ಲಿ ಅಂತಲ್ಲ. ಮೂಲ ಉದ್ದೇಶ ಇರುವಂತದ್ದು ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ಗೆ, ಆಧ್ಯಾತ್ಮ ಜ್ಞಾನವನ್ನ ತಗೊಳ್ಳಿಕ್ಕೆ. ಸೊ ಈ ವಿಷಯವನ್ನ ಇದರ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ, ಆಧ್ಯಾತ್ಮದ ಅಪ್ಲಿಫ್ಟ್ಮೆಂಟ್ ಬಗ್ಗೆ ಪಂಚಾಂಗ ವಿಷಯವಾಗಿ. ಹೌದು, ಹಾಗಾಗಿ ಇರುವಂತದ್ದು. ಈಗ ಗ್ರಹಣದ ಆಚರಣೆಯನ್ನ ನಾನು ಮಾಡದೆ ಹೋದ್ರೆ ನನಗೆ ಸಿಗಬೇಕಾದ ಯಾವುದೋ ಜ್ಞಾನ ಸಿಗಲ್ಲ. ಆಗ ನನಗೆ ಸ್ಪಿರಿಚುವಲಿ ನಾನು ಯಾವುದು ಅಪ್ಲಿಫ್ಟ್ಮೆಂಟ್ ಆಗೋದಿಲ್ಲ. ಅದ್ರ ಅರ್ಥ ಗ್ರಹಣಾಚರಣೆನ ಈ ರೀತಿ ಮಾಡ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ಏನೂ ಆಗೋದಿಲ್ಲ, ಅವ್ರಿಗೆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಒನ್ ಹೂ ಇಸ್ ಇನ್ ದ ಪಾತ್ ಆಫ್ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್. ಹೌದು. ಸೊ ಈ ಆಚರಣೆಗಳು ಇರುವಂತದ್ದು ಎಸ್ಪೆಷಲಿ ಅವರು ಆ ದಾರಿಯನ್ನ ತಪ್ಪದೆ ನಿರಂತರವಾಗಿ ಮುಂದೆ ಹೋಗ್ಬೇಕು ಅಂತ. ಹೌದು. ಆಮೇಲೆ ಇಲ್ಲಿ ಪ್ರಕೃತಿನಲ್ಲಿ ಆಗುವಂತ ಪ್ರತಿಯೊಂದು ಮೈಕ್ರೋ ಚೇಂಜಸ್ ಅನ್ನು ಕೂಡ ಆಚರಣೆ ಮಾಡುವಂತ ಪದ್ಧತಿಗಳಿದೆ. ಗ್ರಹಣನು ಅದರಲ್ಲಿ ಒಂದು. ಸೊ ಇದು ಎಲ್ಲರೂ ಇದನ್ನ ಮಾಡ್ಲೇಬೇಕು ಅನ್ನುವಂತ ಕಂಪಲ್ಸರಿ ಯಾವುದೂ ಇಲ್ಲ, ಮತ್ತೆ ಹೆದರ್ಕೊಳ್ಳೋ ಅವಶ್ಯಕತೆನೂ ಏನಿಲ್ಲ. ಸೊ ಇವತ್ತಿನ ಈ ಸಂಚಿಕೆಯಲ್ಲೇ ನಂದೀಶ್ ಅವರು ತುಂಬಾ ಸ್ಪಷ್ಟವಾಗಿ ವೈಜ್ಞಾನಿಕ, ಜ್ಯೋತಿಷ್ಯ ಮತ್ತು ಭಾವನಾತ್ಮಕ ಈ ಮೂರನ್ನು ಒಳಗೊಂಡಂತ ರಾಹು, ಕೇತು, ಗ್ರಹಣ ಇವುಗಳ ಬಗ್ಗೆ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಂದೀಶ್ ಅವರೇ, ಧನ್ಯವಾದಗಳು. ನಿಮಗೂ ಧನ್ಯವಾದಗಳು.